ಕಾರ್ಯಕ್ರಮ ಕಮ್ಮಟ. ಅದು ಡಾಕ್ಟರ್ ಫಗು ಹಳಕಟ್ಟಿ ಅವರ ಜನ್ಮೋತ್ಸವದ ನಿಮಿತ್ತ ಹಮ್ಮಿಕೊಂಡಂಥ ಕಮ್ಮಟ ಕಾರ್ಯಕ್ರಮ. ಚನ್ನಬಸವಣ್ಣನವರ ಕರಣ ಹಸಿಗೆಯನ್ನು ಆಧಾರ ಮಾಡಿಕೊಂಡು ಅದರ ಸುತ್ತಲಿನ ಪರಿಧಿಯ ಮೇಲೆ ಬರುವ ವಿಷಯಗಳ ಸಂಯೋಜನೆ ಮಾಡಿ ಅದರಿಂದ ಇವತ್ತಿನ ಈ 8 ಮಾಲಿಕೆಗಳ ಒಂದು ಕಾರ್ಯಕ್ರಮ. ನನ್ನದು 7ನೇ ಪುಷ್ಪ, ಅದು ಮಾಲಿಕೆ ಅಂಗಲಿಂಗರ ಸಂಬಂಧ. ತಾವು ಈ ವಿಷಯಗಳನ್ನು ನೋಡಿದರೆ ಇದಕ್ಕಿಂತ ಹಿಂದೆ ಮೊದಲು ಬ್ರಹ್ಮಾಂಡದಿಂದ ಶುರು ಮಾಡಿರಲಿ, ಆಮೇಲೆ ಪಿಂಡಾಂಡ ಅದು, ಆಮೇಲೆ ಫಿಸಿಯಾಲಜಿ ಅಂದ್ರೆ ಅಂಗ ಕ್ರಿಯಾಶಾಸ್ತ್ರ, ಶರೀರ ಕ್ರಿಯಾಶಾಸ್ತ್ರ ನೋಡಿದ್ರಿ, ತನು ಮನ ವ್ಯಾಧಿಶಾಸ್ತ್ರ ಇತ್ಯಾದಿಗಳನ್ನು ನೋಡ್ಕೊತ ಬಂದ್ರಿ. ಈ 8 ವಿಷಯಗಳು ಒಂದು ಪಠ್ಯಕ್ರಮದಲ್ಲಿ ಸಿಲೆಬಸ್ದಲ್ಲಿ ಸಂಯೋಜನೆ ಮಾಡಲ್ಪಟ್ಟಿದೆ. ಒಂದಕ್ಕೊಂದು ತಾಳ್ಮೇಲೆ ಇದೆ. ಈ ಕಾರ್ಯಕ್ರಮಕ್ಕೆ ಯಾರು ಬಂದು ಅಟೆಂಡ್ ಆಗ್ತಿರೋ ಅವರು ಒಬ್ಬ ಸಾಧಕನಾಗಿ ತಯಾರಾಗಲಿಕ್ಕೆ ಏನೇನು ಆಯಾಮಗಳ ಬೇಕು, ಮೂಲಭೂತ ಪ್ರವೇಶ ಮಾತ್ರ ನಮ್ಮ ಜವಾಬ್ದಾರಿ. ಈಸುಗಟ್ಟಿಗೆ ಕಟ್ಟಿ ಈಸು ಬಿಡೋದು ನಮ್ಮ ಜವಾಬ್ದಾರಿ. ಈ ರೀತಿಯಾಗಿ ನಾವು ಈ ಕಾರ್ಯಕ್ರಮಕ್ಕೆ ಅಂದ್ಕೊಂಡಿದ್ದಂಥ ಎಲ್ಲ ಸಂಘಟಕರಿಗೆ, ಎಲ್ಲ ಸಂಸ್ಥೆಗಳಿಗೆ, ಇಲ್ಲಿ ಬಂದಂಥ ಎಲ್ಲ ತಾಯಂದಿರೇ, ತಂದೆಯರೇ, ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಸಲ್ಲಿಸಿ ಇವತ್ತಿನ ವಿಷಯಕ್ಕೆ ಬರ್ತೇನೆ. ಮೊದಲನೇದು ಡಾಕ್ಟರ್ ಫಗು ಹಳಕಟ್ಟಿಯವರಿಗೂ ಮತ್ತು ತಪೋವನ ಶ್ರೀಗಳಿಗೂ ಭಾಳ ಹಿಂದಿನಿಂದ ಬಂದಂಥ ಸಂಬಂಧ. ಧಾರವಾಡನ ಫಗು ಹಳಕಟ್ಟಿಯವರಿದ್ದರು, ಪದೇ ಪದೇ ಶ್ರೀಗಳ ಕಡೆ ಬರ್ತಾ ಇದ್ದರು. ಎರಡನೇದು ಬೆಳಗಾವಿಯಲ್ಲಿ ಒಂದು ಕಾರ್ಯಕ್ರಮದಲ್ಲಿ ಅಂದಿನ ಕಾಲದಲ್ಲಿ ತಪೋವನದ ಶ್ರೀಗಳ ಅಮೃತ ಹಸ್ತದಿಂದ ಡಾಕ್ಟರ್ ಫಗು ಹಳಕಟ್ಟಿಯವರಿಗೆ ಒಂದು ಗೌರವವನ್ನು ಧನವನ್ನು ನೀಡಲಾಯಿತು, ಕೊಡಲಾಯಿತು. ಈ ರೀತಿ ನಮಗವರೆಗೂ ಸಂಬಂಧ. ಇನ್ನು ಕರ್ಣ ಹಸಿಗೆ ಅಂತ ನೋಡಿದ್ರೆ, ಚನ್ನಬಸವಣ್ಣವರ ಕರ್ಣ ಹಸಿಗೆ ಅಂತ ನೋಡಿದ್ರೆ ಬೆಸುಗೆ ಮತ್ತು ಹಸುಗೆ ತದ್ವಿರುದ್ಧಾರ್ಥಕ ಶಬ್ದಗಳು, ವಿರುದ್ಧಾರ್ಥಕ ಶಬ್ದ. ಬೆಸುಗೆ ಅಂದ್ರೆ ಕೂಡಿಸುವುದು, ಹಸುವಿಗೆ ಅಂದ್ರೆ ವಿಚ್ಛೇದನ ಶಾಸ್ತ್ರ. ಶರೀರ ವಿಚ್ಛೇದನ ಹೆಂಗೈತೆ ಹಂಗೆ ಮನಸ್ಸನ್ನು ವಿಚ್ಛೇದನ ಶಾಸ್ತ್ರ, ಅಂಗ ಮತ್ತು ಇತರ ಕರಣಗಳ ಆತ್ಮನ ವಿಚ್ಛೇದನ ಶಾಸ್ತ್ರ. ಇಲ್ಲೇ ನಮ್ಮ ವಿಷಯಕ್ಕೆ ಬರೋದಾತಂತಂದ್ರೆ ವಚನಕಾರರು ಶರಣರನ್ನು ನಾನು ಇವತ್ತಿನ ಪುಸ್ತಕ ಶರಣರು ವಚನಕಾರರು ಅನುಭಾವಿಗಳಂತ ಕರೆಯಂಗಿಲ್ಲ, ಅವರನ್ನು ತಾತ್ಪೂರ್ತಿಕವಾಗಿ ವಿಜ್ಞಾನಿಗಳಂತ ಕರಿತೇನೆ. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅನ್ನುವಂಥ ಪ್ರಯೋಗಾಲಯದಲ್ಲಿ ಅನೇಕ ಶರಣಿಯರು 60 ಜನ ತಾಯಂದಿರಿದ್ದರು ಶರಣಿಯರು. ಅವರೆಲ್ಲರೂ ಇವತ್ತಿನ ವಿಜ್ಞಾನವನ್ನು ಮೀರಿದಂಥ ವಿಜ್ಞಾನವನ್ನು ಅವತ್ತು ಅಚ್ಚು ಕನ್ನಡದಲ್ಲಿ ಹೇಳಿದ್ದೊಂದು ವಿಶೇಷ. ಮುಂದೆ ಸಂಶೋಧನೆಗಳು ಹಾಕೋದು ಬಂದದ್ದು ಬೇರೆ. ನಮ್ಮ ಸಂಬಂಧಪಟ್ಟಂಥ ವಿಷಯ ಅಂತಂದ್ರೆ ತಾವು ಮೊದಲು ನೋಡಿರಿ, ಪೀಠಿಕೆ ಒಳಗೆ ನೋಡಿರಿ, ಬ್ರಹ್ಮಾಂಡದಿಂದ ತಮ್ಮದು ಶುರು ಆಯಿತು. ಒಂದು ವಚನ ಇದೆ, ಬ್ರಹ್ಮಾಂಡದಿಂದ ತನ್ನ ಶ್ರೀ ಮುಕ್ಕುಟ ಮುಗಿಲಗಲ ಮಿಗೆಗಲ. ಬ್ರಹ್ಮಾಂಡವನ್ನು ಮೀರಿದಂಥ ಒಂದು ಶಕ್ತಿ ಇದೆ. ಈ ಎಲ್ಲ ವ್ಯವಸ್ಥೆಯನ್ನು ಅದು ನೋಡಿಕೊಳ್ತಾ ಇದೆ. 2 ಗ್ರಹಗಳು ಇವತ್ತಿಗೂ ಪರಸ್ಪರ ಡಿಕ್ಕಿ ಹೊಡೆಯದೆ ಒಂದಕ್ಕೊಂದು ವ್ಯವಸ್ಥಿತವಾಗಿ ತಿರುಗುವುದನ್ನು, ಒಂದು ಜೀವಿ ಮತ್ತೊಂದು ಜೀವಿಯೊಂದಿಗೆ ಒಂದು ಅನ್ಯೋನ್ಯ ಸಂಬಂಧವನ್ನು ಇಟ್ಟುಕೊಂಡು ಬರೋದನ್ನ ಎಲ್ಲ ನೋಡಿದರೆ, ಮಳೆ ಬೆಳೆ ಗಾಳಿ ಇವೆಲ್ಲ ನಿಮ್ಮ ದಾನ ಅನ್ನೋ ದೃಷ್ಟಿಯಲ್ಲಿ ನೋಡಿದರೆ, ಇಲ್ಲೇ ನಿಮ್ಮ ದಾನ, ಬೆಳೆ ನಿಮ್ಮ ದಾನ. ಬ್ರಹ್ಮಾಂಡದಲ್ಲಿ ಅದನ್ನು ಮೀರಿದಂಥ ಒಂದು ಮಹಾಶಕ್ತಿ ಇದೆ. ಅದನ್ನು ಶರಣರು ಶಿವ ಅಂತೇಳಿ ಗುರುತಿಸಿದರು. ಶಿವ 2 ಬಗೆಯಾಗಿ ವ್ಯಕ್ತಗೊಳ್ತಾನ, ಅದು ಒಂದು ಸಾಕಾರ, ಇನ್ನೊಂದು ನಿರಾಕಾರ. ಇಲ್ಲಿ ಶಿವ 2 ಭಾಗ ಆದ ಮೇಲೆ ಅಲ್ಲಿ ಲಿಂಗ ಅನ್ನುವಂಥ ಒಂದು ಸ್ವರೂಪಕ್ಕೆ ಬಂತು, ಸಾಕಾರ ರೂಪ, ಇನ್ನೊಂದು ಅಂಗ ಅನ್ನುವಂಥ ರೂಪಗಳು ಬಂತು. ನೀವು ಫಿಸಿಯಾಲಜಿ ಒಳಗೆ ನೋಡಿರ್ಬೋದು, ಶರೀರ ಕ್ರಿಯಾಶಾಸ್ತ್ರದಲ್ಲಿ ಯಾವ್ಯಾವ ಅಂಗಗಳನ್ನು ಅಂದಿನ ಕಾಲದಲ್ಲಿ ಎಷ್ಟೊಂದು ಶರಣರು ವೈಜ್ಞಾನಿಕವಾಗಿ ಕೊಟ್ಟು ಕನ್ನಡದಲ್ಲಿ ಇವತ್ತಿಗೆ ಅವುಗಳನ್ನೇ ನಾವು 3 ವಿಧವಾದ ಶರೀರಗಳಂತ ಕರಿತೇವೆ. ಉದಾಹರಣೆಗೆ ನಮ್ಮ ಭೌತಿಕ ಶರೀರ, ಗುದ ಗುಹ್ಯ ಇವೆಲ್ಲ. 2ನೇದು ನಿರ್ನಾಳ ಗ್ರಂಥಿಗಳು, 3ನೇದು ಚಕ್ರಗಳು. ಶರಣ ಪರಿಭಾಷಾ ಕೋಶದಿಂದ ನೋಡಿದ್ರೆ ಅವು ಲಿಂಗಗಳು, ಚಕ್ರಗಳಂತ ನಾವು ಕರೆಯಂಗಿಲ್ಲ, ಲಿಂಗಗಳಂತ ಕರೀತೇವೆ. ಅಂದರೆ ಇಲ್ಲೇ ಲಿಂಗ ಮತ್ತು ಅಂಗರ ವಿಭಾಗ ಯಾಕೆ ಆಯಿತು ಅಂತಂದ್ರೆ ಅವನ ಲೀಲೆ ಅಂತ ಹೇಳಿ ಕರೆದು, ಈ ಇಡೀ ಸೃಷ್ಟಿಯ ಹಿಂದೆ ಶಕ್ತಿ ಏನಿದೆ ಅದನ್ನು ಲೀಲೆ ಅಂತ ಕರೆದು, ನಾವು ಏನೋ ಮಾಡಬೇಕು ಅನ್ನೋದನ್ನು ಶರಣರು ಅವತ್ತು ಹೇಳಿಕೊಟ್ರು. ನಾವು ಯಾಕೆ ಜೀವನವನ್ನು ಮಾಡಬೇಕು ಅಂದ್ರೆ, ಯಾವ ಉದ್ದೇಶ ಇಟ್ಟುಕೊಂಡು ಜೀವನ ಮಾಡಬೇಕಂತಂದ್ರೆ, ಮತ್ತೊಮ್ಮೆ ಶಿವನಲ್ಲಿ
ಅಂದ್ರೆ ಅಂಗ ಲಿಂಗಗಳು ಮತ್ತೊಮ್ಮೆ ಒಂದಾಗಬೇಕು ಅನ್ನುವಂಥ ಧ್ಯೇಯ ಇಟ್ಟುಕೊಂಡು ನಾವು ಜೀವನ ಮಾಡಲಿಕ್ಕೆ ಬಂದೇವೆ. ಅದನ್ನು ಸಾಧಿಸಲಿಕ್ಕೆ ಏನು ಮಾಡಬೇಕು ಅನ್ನುವಂಥ ಒಂದು ಸಿದ್ಧಾಂತವನ್ನು ಕೊಟ್ಟರು. ಅದು ಅಂಗಲಿಂಗರ ಸಂಬಂಧದ ರೂಪದಲ್ಲಿ ಬಂತು. ಈಗ ಅಂಗವನ್ನು ಶರಣರು ನಮ್ಮ ಶರೀರವನ್ನು ಒಂದು ಅವಯವ, ಒಂದು ಶರೀರ ಅಂತ ಕರೀಲಿಲ್ಲ. ಅದನ್ನು ಅವರದೇ ಆದಂಥ ಪರಿಭಾಷಾ ಕೋಶದಲ್ಲಿ ನೋಡಿದರೆ ಅದಕ್ಕೆ ಅಂಗ ಅನ್ನುವಂಥ ಒಂದು ವೈಜ್ಞಾನಿಕ ಹೆಸರನ್ನು ಕೊಟ್ಟರು. ಅದೇ ರೀತಿ ಲಿಂಗ ಅನ್ನೋದಕ್ಕೂ ಸದ್ಯಕ್ಕೆ ಬೇರೆ ಕಡೆ ಬೇರೆ ಸಿದ್ಧಾಂತಗಳಲ್ಲಿ ಬೇರೆ ಬೇರೆ ಹೆಸರಿದೆ. ಆದರೆ ಶರಣರ ಅಥವಾ ವಚನ ಪರಿಭಾಷಾ ಕೋಶದಲ್ಲಿ ನೋಡಿದರೆ ಲಿಂಗಕ್ಕೆ ಅದರದೇ ಆದಂಥ ಒಂದು ವಿಶೇಷ ಅರ್ಥವನ್ನು ವೈಜ್ಞಾನಿಕ ರೂಪದಲ್ಲಿ ಕೊಟ್ಟರು. ಈಗ ಅಂಗ ಅನ್ನೋದು ಅದನ್ನು ಅವಗಣನೆ ಮಾಡಲಿಲ್ಲ, ಹುಚ್ಚು ಮಾಡಲಿಲ್ಲ. ಸ್ವತಃ ಕೂಡಲ ಸಂಗಮ ದೇವನನ್ನು ಒಲಿಸಲು ಬಂದ ಪ್ರಸಾದ ಕಾಯವಿದು ಕೆಡಿಸಲಾಗದು ಅಂತ ಹೇಳಿದ್ರು. ಇದನ್ನು ತಾವು ಹಿಂದಿನ ಮಾಲಿಕೆಯಲ್ಲಿ ನೋಡಿದ್ರಿ. ಎಲ್ಲ 5-6 ವಿಷಯಗಳನ್ನು ನೋಡಿದಾಗ ಅವೆಲ್ಲ ಒಂದಕ್ಕೊಂದು ಹೊಂದಾಣಿಕೆ, ಸಕೀಲಗಳು ಅಂತ ಕರೀತೇವೆ. ಆ ಸಕೀಲದ ರೂಪದಲ್ಲಿ ಒಂದಕ್ಕೊಂದು ಹೊಂದಾಯಿಸಲ್ಪಟ್ಟಿವೆ. ಇನ್ನು ಈ ಶರೀರವನ್ನು ಅವರು ಅವಗಣನೆ ಮಾಡದೆ ಅದಕ್ಕೆ ಪೋಷಣೆ ಪಾಲನೆ ಮಾಡ್ಕೊಂಡು ಬಂದಕ್ಕೆ ಬೇರೆ ಬೇರೆ ಸಿದ್ಧಾಂತಗಳು ಬೇರೆ ಬೇರೆ ರೀತಿಯಲ್ಲಿ ಶರೀರವನ್ನು ಪರಿಗಣನೆ ಮಾಡ್ತಾವೆ. ಇವತ್ತು ಇರ್ತೈತಿ, ನಾಳೆ ಇಲ್ಲ, ಹೋದ್ರೆ ಹೋಗಲಿ, ಬಂದ್ರೆ ಬರಲಿ, ಹಂಗೆ ಅದನ್ನು ಅವಗಣನೆ ಮಾಡಲಿಲ್ಲ. ಅದಕ್ಕೆ ಒಂದು ವೈಜ್ಞಾನಿಕ ದೈವಿ ಅಂಶದ ಸ್ವರೂಪ ಅಂತ ಕೊಟ್ಟರು. ಇನ್ನು ಲಿಂಗವನ್ನು ನೋಡಿದಾಗ ಬ್ರಹ್ಮಾಂಡದ ಶಕ್ತಿಯನ್ನು ಮೀರಿದ್ದು ಲಿಂಗ ಆಯಿತು. ಇನ್ನು 2ನೇ ಅಧ್ಯಾಯ ತಾವು ಪಿಂಡಾಂಡ ನೋಡಿದರೆ ಅದು ಅಂಗವಾಯಿತು. ಅಂದರೆ ಒಂದಕ್ಕೊಂದು ವಿಷಯಗಳು ಒಂದಕ್ಕೊಂದು ಜೋಡಿಸಲ್ಪಟ್ಟಿವೆ. ಇನ್ನು ನಾವು ಶರಣರ ಪರಿಭಾಷಾ ಕೋಶವನ್ನು ನೋಡಿದಾಗ ಅನ್ನ ತಿನ್ನುವ ಪ್ರಾಣಿಗಳಲ್ಲ. ನಾವು ಶರಣ ಸಿದ್ಧಾಂತವನ್ನು ಅಳವಡಿಸಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದ ಜಿಜ್ಞಾಸುಗಳು. ನಾವು ಅನ್ನವನ್ನು ತಿನ್ನುವ ಪ್ರಾಣಿಗಳಲ್ಲ, ಪ್ರಸಾದವನ್ನು ಕೊಂಬುವ ಪ್ರಾಣಲಿಂಗಿಗಳು. ಈ ರೀತಿ ಅವರು ಲಿಂಗ ಮತ್ತು ಅಂಗರ ನಡುವಿನ ಒಂದು ಅನುಸಂಧಾನವನ್ನು ಕಟ್ಕೊಳ್ಬಹುದು. ಇನ್ನು ಇದನ್ನು ಹೆಂಗೆ ಗಳಿಸಬೇಕು? ನಮ್ಮ ಉದ್ದೇಶ ಅಂಗ ಮತ್ತು ಲಿಂಗಗಳು ಬೇರೆ ಬೇರೆ ಕಾರಣಕ್ಕಾಗಿ, ಬೇರೆ ಬೇರೆ ಲೋಪದೋಷಗಳ ಕಾರಣಕ್ಕಾಗಿ ಬೇರೆ ಬೇರೆ ಆದವು. ಅಂಗ ಬೇರೆ ಆಯ್ತು, ಲಿಂಗ ಬೇರೆ ಆಯ್ತು. ಯಾಕಂತಂದ್ರೆ ನಮ್ಮಲ್ಲಿ ಮಲತ್ರಯಗಳಿವೆ, ಮಲಗಳಿವೆ, ಅರಿಷಡ್ವರ್ಗಗಳಿವೆ, ಬೇರೆ ಬೇರೆ ಇರೋದರಿಂದ ನಮಗೆ ಅರುಹನ್ನು ಮರೆತು ನಾವು ಕುರುಹನ್ನು ಮರೆತೀವಿ. ಈಗ ಇರುವನ್ನು ಮರೆತು ಮರವಿಗೆ ಬಲಿಪಿಸುವಾಗಿ ನಾವು ಈ ರೀತಿ ಒಂದರಿಂದ ಒಂದು ದೂರ ಆಗಿ ಒದ್ದಾಡಲಿಕ್ಕೆ ಆಗ್ತೇವೆ. ಈ ಪರಿತಾಪ ಕಡಿಮೆ ಆಗಬೇಕಾದಂದ್ರೆ ಅಂಗ ಮತ್ತೊಮ್ಮೆ ಲಿಂಗದಲ್ಲಿ ಒಂದು ಆಗಬೇಕು ಅನ್ನುವಂಥದ್ದು ಶರಣರು ಕೊಟ್ಟಂಥದ್ದು. ಇದನ್ನು ಶ್ರೀಗಳು ತಮ್ಮ ಅನೇಕ ಪುಸ್ತಕಗಳಲ್ಲಿ, ಅನೇಕ ಪ್ರವಚನಗಳಲ್ಲಿ ಹೇಳ್ತಿದೆ. ಇನ್ನು ಅಂಗ ಲಿಂಗ ಒಂದಾಗೋದಂದ್ರೆ ಇದು ಬರೀ ಪ್ರಾಸಬದ್ಧವಾಗಿ ಉಪನ್ಯಾಸ ಕೊಟ್ಟು ಮನೆಗೆ ಹೋಗುವ ವಿಷಯ ಅಲ್ಲ. ಶರಣರು ಏನು ಮಾಡಿದ್ರಂದ್ರೆ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಕೊಟ್ಟು ಆ ವ್ಯವಸ್ಥೆಯನ್ನು ಈಗ ನೋಡೋಣ. ಈಗ ಅಂಗ ಇದರಲ್ಲಿ ಮೂಲತಃ 3 ಭಾಗಗಳಾಗಿ ಮಾಡಲ್ಪಟ್ಟಿದೆ. ಅದು 3 ರೀತಿಯಲ್ಲಿ ಗೋಚರಿಕೆಯನ್ನು ಹೊಂದಿದೆ, ಅಸ್ತಿತ್ವವನ್ನು ಹೊಂದಿದೆ. ಬೇರೆ ಕಡೆ ನಾವು ಸ್ಥೂಲ, ಸೂಕ್ಷ್ಮ, ಕಾರಣ ಅಂತೇವೆ. ಆದರೆ ಶರಣ ಪರಿಭಾಷಾ ಕೋಶದಲ್ಲಿ ಅದನ್ನು ಅಂಗವನ್ನು ತ್ಯಾಗಾಂಗ, ಭೋಗಾಂಗ ಮತ್ತು ಯೋಗಾಂಗ ಅಂತ ಹೇಳ್ತಾರೆ. ಆ ನಂತರ ಪ್ರತಿಯೊಂದು ಅಂಗಗಳು ಮತ್ತೆ 2 ಭಾಗಗಳಾಗಿ ಹೊಳಿತಾವೆ. ಯಾಕಂದ್ರೆ ನಾವು ನರರಿಂದ ಮಹಾದೇವ ಅಥವಾ ಹರನಾಗುವುದಷ್ಟೇ ವಿಷಯ ಅಲ್ಲ. ನರಕ್ಕಿಂತಲೂ ಸೂಕ್ಷ್ಮವಾದಂತಹ ನಮ್ಮ ಶರೀರದ ಮೂಲ ಧಾತು, ಮೂಲ ಘಟಕ ಯಾವುದಂದ್ರೆ ಜೀವಕೋಶ. ಪ್ರತಿಯೊಂದು ಶರೀರದ ಮೂಲ ಘಟಕ ಜೀವಕೋಶ. ಈ ಜೀವಕೋಶ ಶಿವಕೋಶವಾಗಿ ಮಾರ್ಪಾಡು ಆಗಬೇಕು. ಅಲ್ಲಿಂದ ನಮ್ಮ ಈ ಪ್ರಯಾಣ ಶುರುವಾಗೈತಿ, ಈ ಮಾರ್ಗ ಶುರುವಾಗೈತಿ. ಅದಕ್ಕೆ ಅವರು ಬರೀ 3 ರೀತಿ ಮಾಡಿ ಬಿಡಲಿಲ್ಲ. ಮತ್ತು ಒಂದು ಹೆಜ್ಜೆ ಮುಂದೆ ಹೋಗಿ ಪ್ರತಿಯೊಂದು ಅಂಗದಲ್ಲಿ ಮತ್ತೆ 2 ಮಾಡಿದರು. ಅಂದ್ರೆ ತ್ಯಾಗಾಂಗದಲ್ಲಿ 2 ಪ್ರಕಾರ, ಭೋಗಾಂಗದಲ್ಲಿ 2, ಯೋಗಾಂಗದಲ್ಲಿ 2. ಇವುಗಳಿಗೆ ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ ಮತ್ತು ಐಕ್ಯ ಅಂತೇಳಿ ಅಂಗದಲ್ಲಿ 6 ಪ್ರಕಾರದ ಹಂತಗಳಾಗಿ ಬಂದಿವೆ. ನೀವು ಸಿದ್ಧಾಂತವನ್ನು ನೋಡಿದರೆ ನಮ್ಮಲ್ಲಿ 3 ಅದಾವ: ಸಿದ್ಧಾಂತ, ಸಾಧನೆ ಮತ್ತು ಸಂಪಾದನೆ. ಇವುಗಳಿಗೆ ಪೂರಕವಾಗಿ ಅರ್ಚನೆ, ಅರ್ಪಣೆ, ಅನುಭವ ಅಂತೇಳಿ ಬಂತು. ಈಗ ನಾವು 6ನೇ ಹಂತದಲ್ಲಿ ನೋಡಿದಾಗ ಭಕ್ತರಲ್ಲಿ ಮತ್ತೆ 6 ಮಾಡ್ತಾರೆ ಅವರು. ಭಕ್ತರ ಭಕ್ತ, ಭಕ್ತರ ಮಹೇಶ, ಭಕ್ತರ ಪ್ರಾಣಲಿಂಗಿ. ನಾವು ಅಷ್ಟು ಆಳವಾಗಿ ಹೋಗೋದು ಬೇಡ. ಸಂಕ್ಷಿಪ್ತವಾಗಿ ನಾವು 6 ಸ್ಥಳಗಳ ಅಂಗಗಳಂತೆ ನಾವು ಬಂದಿಲ್ಲ. ಇನ್ನು ಲಿಂಗವೂ ಸಹಿತ ಅದೇ ರೀತಿಯಾಗಿ 3 ಪ್ರಕಾರವಾಗಿ ಮೊದಲ ಹಂತದಲ್ಲಿ
ವ್ಯಕ್ತಗೊಳ್ತಾ ಇದೆ. ಅದರ ಅಭಿವ್ಯಕ್ತಿ ಅದು ಇಷ್ಟಲಿಂಗ, ಪ್ರಾಣಲಿಂಗ ಮತ್ತು ಭಾವಲಿಂಗ. ಮತ್ತೆ ಈ 3 ಲಿಂಗಗಳು 6 ಹಂತಗಳಲ್ಲಿ ವಿಭಜನೆ ಅಥವಾ ನಮ್ಮ ಸಲುವಾಗಿ ನಮ್ಮ ಅನುಕೂಲಕ್ಕಾಗಿ ಶಿವ ಆ ರೀತಿ ಲಿಂಗವನ್ನು ಕರುಣಿಸಿದ ಅಂತ. ಆವಾಗ ಕೊನೆ ಹಂತದಲ್ಲಿ ನಮಗೆ ಆಚಾರಲಿಂಗ, ಗುರುಲಿಂಗ ಇವೆಲ್ಲವೂ ಬಂದು 6 ಪ್ರಕಾರವಾಗಿ ಬಂದು ಒಂದು ಅಂಗ ಭಕ್ತ ಆಚಾರಲಿಂಗದೊಂದಿಗೆ ಒಂದು ಸಂಯೋಗವನ್ನು, ಒಂದು ಅನುಸಂಧಾನವನ್ನು ಹೊಂದಿದಾಗ ಅದಕ್ಕೆ ಒಂದು ಸ್ಥಳ ಅಂತಾರೆ. ಈ ರೀತಿ 6 ಹಂತದಲ್ಲಿ 6 ಸ್ಥಳಗಳನ್ನು ಆದದ್ದನ್ನು ಸೈದ್ಧಾಂತಿಕವಾಗಿ ಶಟಸ್ಥಳಗಳು ಅಂತ ಬಂತು. ಶಟಸ್ಥಳ ಆರಂಭ ಆದದ್ದು ಇಲ್ಲಿ. ಶಟಸ್ಥಳ ಅಂದರೆ ಎಲ್ಲಿ ಬಂತಂದ್ರೆ ಇಲ್ಲಿಂದ ಶುರು ಆದದ್ದು. ಇನ್ನು ಈ ಶಟಸ್ಥಳ ಶಟಸ್ಥಳದಲ್ಲಿ ನಮಗೆ ಒಬ್ಬೊಬ್ಬರಿಗೆ ಒಂದೊಂದು ಶಟಸ್ಥಳದ ನಾವು ಹೇಳಿಬಿಟ್ವಿ, ಈ ರೀತಿ ರೇಖಾಚಿತ್ರ ಮಾಡಿದ್ವಿ, ಇದು ಅಂಗ, ಇದು ಲಿಂಗ ಹಿಂಗೆ ಹೇಳಿಬಿಟ್ಟು ನಡೆಯುತ್ತೆ. ಇದಕ್ಕೆ ಶರಣರು ಏನು ಮಾಡಿದ್ರು ಅಂದ್ರೆ ಅದಕ್ಕೆ 3 ರೀತಿಯ ಬೆಸುಗೆಯನ್ನು ಕೊಟ್ಟರು. ಅದಕ್ಕೆ ಸಕೀಲ್ ಅಂತ ಕರಿತೇವೆ, ಲಿಂಗ ಸಕೀಲ್ ಅಂತ ಹೇಳಿ. ಪ್ರತಿಯೊಂದು ಸ್ಥಳಕ್ಕೂ ಒಬ್ಬೊಬ್ಬ ಅಧಿಕಾರಿಯನ್ನು ನೇಮಿಸಿದರು. ಬಸವಣ್ಣನವರು ಭಕ್ತಿ ಸ್ಥಳಕ್ಕೆ ಅಧಿಕಾರಿ ಆದ್ರೆ ಅಕ್ಕ ಮಹಾದೇವಿಯವರು ಐಕ್ಯ ಸ್ಥಳಕ್ಕೆ ಅಧಿಕಾರಿ. ಅಲ್ಲಮ್ಮ ಪ್ರಭುದೇವರ ಸದ್ಯಕ್ಕೆ ಅಲ್ಲ. ಶರಣರಿಗಿಂತ ಒಂದು ಹೆಜ್ಜೆ ಮುಂದೆ ಸಾಧನೆ ಮಾಡಿದ್ದು ನಾವು ಹೆಮ್ಮೆ ಪಡಬೇಕಾದಂಥ ವಿಷಯ. ಉದಾಹರಣೆಗೆ ಬಸವಣ್ಣನವರಿಗಿಂತ ನೀಲಾಂಬಿಕೆ ದೇವಿ ದೊಡ್ಡ ಶರಣ. ಕೊನೆ ಹಂತಕ್ಕೆ ಹೇಳ್ತಾರ, ಹಡಪದ ಅಪ್ಪಣ್ಣವ್ರು ಕಳ್ತಾರ, ನಾನು ಕೂಡಲ ಸಂಘದಲ್ಲಿ ಐಕ್ಯ ಹಾಕೀನಿ, ನೀಲಾಂಬಿಕೆ ದೇವಿ ರಕ್ಕಸ ತಂಗಡಿಯಲ್ಲಿ ಅದಾರ, ತಂಗಡಿಗೆಯಲ್ಲಿ ಅವಳಿಗೆ ಹೇಳಿ ಬಾ ಅಂತ ಹೇಳಿದಾಗ ಹಡಪದ ಅಪ್ಪಣ್ಣನವರು ಈಸು ಬೀಳ್ತಾರೆ. ಈಸು ಬಿದ್ದು ಮೈಯೆಲ್ಲ ತೋಡು ತಪ್ಪಡಿ ಆಗಿರ್ತೈತಿ. ನೀಲಾಂಬಿಕೆ ದೇವಿ ಆಗ ಲಿಂಗ ಪೂಜೆ ಮಾಡ್ಕೊಂಡು ಪ್ರಸಾದ ತಗೋಬೇಕಾದ್ರೆ ಹಡಪದ ಅಪ್ಪಣ್ಣನವ್ರು ಬರ್ತಾರೆ. ಹಡಪದ ಅಪ್ಪಣ್ಣನವರು ನೀಲಾಂಬಿಕೆಗೆ ತಂಗಿ ಅಂತ ಕರಿತಿರ್ತಾರೆ. ಹಿಂಗೈತೆ ಅಂದ್ಕೊಳ್ಳಿ, ಆಕೆ ನಗತಾಳ. ಬಸವಣ್ಣಿಗೆ ಇನ್ನೂ ಉಭಯ ಹೋಗಿಲ್ಲ ಅಂತ ಕೇಳ್ತಾಳ. ಅವ ಅಲ್ಲಿ ನಾನು ಇಲ್ಲಿ ಅನ್ನುವಂಥ ವ್ಯತ್ಯಾಸ ಬಸವಣ್ಣಿಗಿದೆ, ನನಗಿನ್ನೂ ಇಲ್ಲ ಅಂತ ಹೇಳ್ತಾಳೆ. ಮುಂದೆ ನೋಡು ಇದನ್ನು ಹೋಗಿ ಬಸವಣ್ಣ ತಿಳಿಸಂತ ಹೇಳ್ತಾಳೆ. ಅವಾಗ ಆಕೆ ಏನು ಮಾಡ್ತಾಳಂದ್ರೆ ಶರೀರವನ್ನು ಈ ಅಂಗಲಿಂಗ ಸಾಮರಸ್ಯಕ್ಕೆ ಒಂದು ತಾಯಂದ್ರೆ ಎಷ್ಟು ಸಾಧನೆ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ನೀವು ಉದಾಹರಣೆ ಕೊಡಬೇಕು. ಶ್ರೀಗಳು ಪದೇ ಪದೇ ಉದಾಹರಣೆಯನ್ನು ಕೊಡ್ತಾ ಇದ್ರು. ಅವಳ ಎಂಥ ಸಾಧನೆ ಮಾಡಿದ್ಲು, ಇನ್ನ ಬಸವಣ್ಣ ಆಯ್ಕೆ ಆಗಿಲ್ಲ. ಆದರೆ ಇವಳು ಹಡಪದ ಅಪ್ಪಣ್ಣನವರ ಮುಂದೆ ಶರೀರವನ್ನು ವಾಯು ಮಾಡಿಬಿಟ್ಟು ಕೇವಲ ಕಡಾವಿಗೆ, ಗುಂಡಗಳಿಗೆ ಮತ್ತು ಮೈ ಮೇಲಿನ ಅರಿವಿಗಳ ಮಾತ್ರ ಇತ್ತು. ಅದನ್ನು ನೋಡಿ ಹಡಪದ ಅಪ್ಪಣ್ಣನವರು ಹವಾರಿದರು, ತಂಗಿ ಅಡಗಿದಿ ಅಂತ ಕೂಗಿದ್ರು. ಅವಾಗ ಆ ಊರಿಗೆ ತಂಗಡಿ ಅಂತ ಹೆಸರು ಬಿತ್ತು. ಇವತ್ತಿಗೂ ಅದು ತಂಗಡಿಗೆ. ಆ ತಂಗಡಿಯಲ್ಲಿ ತಾಳಿಕೋಟೆಯ ಕದನ ಆದದಕ್ಕೆ ಅದಕ್ಕೆ ರಕ್ಕಸ ಭಾವನೆ ಅಥವಾ ಕ್ರಿಯೆ ನಡೆದದಕ್ಕೆ ರಕ್ಕಸ ತಂಗಡಿಗೆ ಅಂತ. ಅಂದ್ರೆ ತಾಯಂದಿರು ಎಷ್ಟೊಂದು ಮೇಲೆ ಹೋಗಿದ್ರು. ಅಕ್ಕ ಮಾಲೆಯಲ್ಲಿ ಅಲ್ಲಮ್ಮ ಪ್ರಭುದೇವರಿಗಿಂತ ಒಂದು ಹೆಜ್ಜೆ ಮುಂದೆ ಇಲ್ಲ ಅನ್ನೋದಕ್ಕೆ ಒಂದು ಉದಾಹರಣೆಯಲ್ಲಿ ಐಕ್ಯ ಸ್ಥಳಕ್ಕೆ ಅಧಿಕಾರಿ ಅಲ್ಲಮ್ಮ ಪ್ರಭುದೇವರಲ್ಲ, ಅಕ್ಕ ಮಾದೇವಿ. ಒಂದೊಂದು ಸ್ಥಳಕ್ಕೆ ಒಬ್ಬೊಬ್ಬರ ಅಧಿಕಾರಿಯನ್ನು ಕೊಟ್ಟ ಮೇಲೆ ಬರೀ ಈ ರೀತಿ ಹೇಳಿಬಿಡಲಿಲ್ಲ. ಶರಣರು ಯಾವ ರೀತಿ ಅಂಗ ಲಿಂಗದಲ್ಲಿ ಪರಿವರ್ತನೆ ಆಗಬೇಕಂತಂದ್ರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಶಬ್ದ ಪ್ರಯೋಗ ಇವೆ. ನಿರಸ ಅಂತಿದೆ, ಸರಸ ಅಂತಿದೆ, ವಿರಸ ಅಂತಿದೆ. ಬೇರೆ ಬೇರೆ ರೀತಿಯ ಅರ್ಥಗಳಿಂದ ಆಗ್ತಾವೆ. ಅಂದ್ರೆ ನಾವು ಷಡ್ದರ್ಶನ ಅಂತ ಏನಂತೇವಿ, ಒಂದೊಂದು ದರ್ಶನದಲ್ಲಿ ಒಂದೊಂದು ಪ್ರಕಾರ ಆಗ್ತಾವ. ಆದರೆ ಇಲ್ಲೇ ಶರಣರು ಯಾವ ಸಂಬಂಧವನ್ನು ಕೊಟ್ಟರು ಅಂದ್ರೆ ಲಿಂಗ ಮತ್ತು ಅಂಗದ ಒಂದು ಹೊಂದಾಣಿಕೆಗೆ, ಅದಕ್ಕೆ ಹೊಂದಿಕೆ ಮತ್ತು ಹೊಂದಿಕೆ ಅಂತ ಕರೆದು ಸಮರಸ ಅಂತ ಕರೆದು. ಇಲ್ಲಿ ನಿರಸ ಅಲ್ಲ, ವಿರಸ ಅಲ್ಲ, ಸರಸ ಅಲ್ಲ, ಸಮರಸವಾಗಿ ಅಂಗಲಿಂಗವು ಒಂದಾಗಬೇಕು. ಇದನ್ನ ಶಾಸ್ತ್ರೀಯವಾಗಿ ಲಿಂಗಾಂಗ ಸಾಮರಸ್ಯ ಅಂತೇಳಿ ಕರೆದು. ಇದು ಎರಡನೇ ನಾವು ಬಂದ ಅಂದ್ರೆ ಒಬ್ಬೊಬ್ಬರ ಅಧಿಕಾರಿ ಅದಕ್ಕೆ ಯಾವ ರೀತಿ ಸಕೀಲಗಳನ್ನು ಕೊಟ್ಟರು. ಲಿಂಗ ಸಕೀಲಗಳು ಭಾಳ ಅದಾವ. ನಾವು ಸಂಕ್ಷಿಪ್ತವಾಗಿ ನೋಡೋಣ. ಯಾಕಂದ್ರೆ ಅವುಗಳನ್ನು ನಾಟ್ ಕ್ವಾಂಟಿಟೇಟಿವ್ ಬಟ್ ಕ್ವಾಲಿಟೇಟಿವ್, ಸಂಖ್ಯಾತ್ಮಕವಾಗಿ ನೋಡದೆ ಗುಣಾತ್ಮಕವಾಗಿ ನೋಡಬೇಕು ಅನ್ನೋದಷ್ಟೇ ಇದರ ಉದ್ದೇಶ. ಯಾವ ರೀತಿ ಬದಲಾವಣೆ ಆಗಬೇಕು ಅನ್ನೋದನ್ನು ಅಂದಿನ ಕಾಲದಲ್ಲಿ 12ನೇ ಶತಮಾನದಲ್ಲಿ ಅವರು ಇಷ್ಟೊಂದು ವೈಜ್ಞಾನಿಕವಾಗಿ ಕೊಟ್ಟರು. ಬದಲಾವಣೆ ಯಾವ ರೀತಿ ಆಗಬೇಕು ಅನ್ನೋ ಉದಾಹರಣೆ ನೋಡ್ಬೋದು. ನಾವು ಹಾಲಿಗೆ ಹೆಪ್ಪಿಡುತ್ತೇವೆ, ಬೆಳಿಗ್ಗೆ ಅದು ಮೊಸರು ಹಾಕ್ತೈತಿ. ಹೆಪ್ಪು ಇಡುವ ಕ್ರಿಯೆ ಏನಿದೆ, ಒಂದು ಪದಾರ್ಥವನ್ನು ಸೇರಿಸ್ತೇವೆ. ಇದು ಭಕ್ತಿ ಅಂತ ನಾವು ಸಂಕ್ಷಿಪ್ತವಾಗಿ ಕರೆಯೋಣ. ಯಾಕಂದರೆ ಈ ಪರಿವರ್ತನೆ ಆಗೋದು ನಮಗೆ ಪ್ರಾಯೋಗಿಕವಾಗಿ ಆಗಬೇಕು, ಮಾತಿನಿಂದ ಅಲ್ಲ, ಅದು ಭಾಷಣದಿಂದ ಸಿಗುವಂಥದ್ದಲ್ಲ. ಕುಂಡಿ ಊರಿಗೆ ಕುಂತ ಸಾಧನೆ ಮಾಡಬೇಕಂತ ಹೇಳ್ತಿದ್ರು. ಆ ಶಬ್ದ ಯಾಕೆ ಬಳಸಿದ್ರು ಅಂದ್ರೆ
ಕುಂಡಲಿನಿ ಆವರಿಸಿದಂಥ ಜಾಗ ಅದು, ಅದಕ್ಕೆ ಅದನ್ನ ಆ ಶಬ್ದ ಬರ್ತಿರ್ತದೆ. ಅವ್ಯಾಚ ಅಂತೇಳಿ ಬಾರ್ದು. ಶರಣ ಸಾಹಿತ್ಯದ ಮುಂದೆ ಏನು ಅದರೊಳಗೆ ಏನೇನು ಶಬ್ದಗಳು ಬಂದಾವ, ನಮ್ಮಂಥ ಚಪ್ಪಲ್ ಹೊಲೆಯವ್ರ, ಕಟಿಂಗ್ ಮಾಡೋವ್ರ, ಅರಬಿ ಹೊಲೆಯವ್ರ, ರೈತ ಮಂದಿ ತಿಳಿಯುವಂಥದ್ದಲ್ಲ. ರಾಜನ ಆಸ್ಥಾನದಲ್ಲಿ ಪಾಂಡಿತ್ಯ ಪ್ರದರ್ಶನ ಮಾಡಿದವರಿಗೆ ಅಲ್ಲ, ಕಾಯಕ ಮಾಡಿ ಲಿಂಗ ಪೂಜೆ ಮಾಡ್ಕೊಳ್ಳೋದ್ರೆ ತಿಳಿಯಲ್ಲ ಅಂತೇಳಿ ಆ ಶಬ್ದ ಪ್ರಯೋಗ ಮಾಡ್ಯಾರ. ಅದಕ್ಕೆ ನಾವು ಸಾಧನೆಯನ್ನು ಮಾಡ್ಬೇಕಂತಂದ್ರೆ ಉಪದೇಶದಿಂದ ಮಾಡೋದಲ್ಲ. ಪಾಠ ಓದಿ ನಾನು ಈಸ್ ಕಲಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಈಸ್ಗಟ್ಟಿಗೆ ಕಟ್ಕೊಂಡು ಈಸ್ ಬೀಳಬೇಕು, ಅವಾಗ ತಿಳಿಬೇಕು. ಹಂಗೆ ಅವ್ರು ಏನು ಮಾಡಿದ್ರು ಅಂದ್ರೆ ಉದಾಹರಣೆಯನ್ನು ಕೊಟ್ಕೊಂಡು ಹೋದ್ರು. ಮೊಸರು ಆಗ್ಬೇಕಂತಂದ್ರೆ ಅಂದ್ರೆ ಹೆಪ್ಪು ಇಡಬೇಕಂತಂದ್ರೆ ಅದಕ್ಕೆ ಭಕ್ತಿ ಅಂತ ನಾವು ಕರೆಯೋಣ. ಮೊಸರು ಇದ್ದದ್ದು ಅದನ್ನು ನಾವು ಕೇವಲ ಕಡಿತೇವೆ, ಅವಾಗ ಮಜ್ಜಿಗೆ ಹಾಕೈತಿ. ನಾವು ಏನೂ ಸೇರಿಸಂಗಿಲ್ಲ, ಕೇವಲ ಕಡಿತೇವೆ. ಇದಕ್ಕೆ ಕ್ರಿಯೆ ಅಂತ ನಾವು ಕರೆಯೋಣ. ಮಜ್ಜಿಗೆಗೆ ಶರಣರು ಕೊಟ್ಟಂತ ಹೆಸರು ಇಷ್ಟೊಂದು ವಿಶೇಷ ಇದೆ. ಅದಕ್ಕೆ ಶಿವದಾನ ಅಂತ ಕರೀತಾರೆ. ಹಳ್ಳಿ ಊರೊಳಗೆ ಇವತ್ತಿಗೂ ಬಂದಿದೆಯಪ್ಪ ಬಿಸಿಲಾಗ ಶಿವದಾನ ತಗೊಂಡು ಹೋಗ್ರಿ ಅಂತ. ಶಿವದಾನ ಅಂದ್ರೆ ಮಜ್ಜಿಗೆ. ಮೊಸರು ಆಮ್ಲ, ನಾವೇನು ವಿಜ್ಞಾನದೊಳಗೆ ಕಲ್ತೀವಿ, ಆಸಿಡ್ ಬೇಸ್ ಅಂಡ್ ಸಾಲ್ಟ್ಸ್ ಅಂತ. ಆಸಿಡ್ ಆಮ್ಲ, ಬೇಸ್ ಕ್ಷಾರ, ಸಾಲ್ಟ್ ಅಂದ್ರೆ ಲವಣ. ಮೊಸರಿನೊಳಗೆ ನೀವು ನೀಲಿ ಲಿಟ್ಮಸ್ ಪೇಪರನ್ನು ಹತ್ತಿದ್ರೆ ಅದು ಕೆಂಪಾಗಿ ಪರಿವರ್ತನೆ ಆಗಬೇಕು. ಆದ್ರೆ ಮಜ್ಜಿಗೆಯಲ್ಲಿ ಇಂಥ ವಿಶೇಷ ಇದೆ, ಕೆಂಪು ಲಿಟ್ಮಸ್ ಅನ್ನು ಎತ್ತಿರೋದು ನೀಲಿ ಆಗಬೇಕು ಅಂದ್ರೆ ಅದು ಕ್ಷಾರ. ಕೇವಲ ಕಡಿಯುವ ಒಂದು ಕ್ರಿಯೆಯನ್ನು ಮಾತ್ರ ಮಾಡಿದ, ಅದು ರಾಸಾಯನಿಕ ಬದಲಾವಣೆ ಆಯಿತು. ಇದಕ್ಕೆ ಕ್ರಿಯೆ ಅಂತ ನಾವು ಕರೀತೀವಿ. ಮೊಸರಿನೊಳಗೆ ಬೆಣ್ಣೆ, ಮೊಸರಿನೊಳಗೆ ಅದನ್ನು ಕಡದ ಮೇಲೆ ಬೆಣ್ಣೆ ಏನು ಬರ್ತೈತಿ, ಅದಕ್ಕೆ ನಾವು ಹೊರಗಿನ ಶಕ್ತಿಯನ್ನು ಕೊಡ್ತೇವೆ. ಅದಕ್ಕೆ ಕಾಸ್ಟೇವ್ ಅಂತ ಇದಕ್ಕೆ ಉಷ್ಣ ಶಕ್ತಿಯನ್ನು ಕೊಡ್ತೇವೆ ಅಂತ ತಿಳ್ಕೊಳ್ಳೋದು. ಇದಕ್ಕೆ ಜ್ಞಾನ ಅಂತ ಕರೆದ್ವಿ. ಅಂದ್ರೆ ಉಷ್ಣ ಶಕ್ತಿಯನ್ನು ಕೊಟ್ಟಾಗ, ಕಾಸಿದಾಗ ಬೆಣ್ಣೆ ಇದ್ದದ್ದು ತುಪ್ಪ ಆಗ್ತದೆ, ತುಪ್ಪ ಇದ್ದದ್ದು ಹೊಳ್ಳಿ ಎಂದಿಗೂ ಹಾಲು ಆಗಂಗಿಲ್ಲ. ಇಲ್ಲೇ ಜ್ಞಾನ ಮತ್ತು ಭಕ್ತಿಗಳ ನಡುವೆ ಶರಣರು ನಮಗೆ ಕೊಟ್ಟಂಥ ದೊಡ್ಡ ಕಾಣಿಕೆ ಕೃಪೆ ಏನಂದ್ರೆ ಕ್ರಿಯೆ. ಬೇರೆ ಕಡೆ ಕೇವಲ ಜ್ಞಾನ ಇದೆ, ಅದು ಶುಷ್ಕವಾಗಿ ಹೋಗಿ ಈಜುಬಾರದ ಪಂಡಿತನ ಗತಿ ಆಯಿತು. ಅಂದ್ರೆ ಕೇವಲ ಉಪದೇಶ ಕೊಡೋದಕ್ಕೆ ಪಠ್ಯ ಪುಸ್ತಕದ ಜ್ಞಾನ ಮಾತ್ರ ಆಯಿತು. ಮತ್ತೊಂದು ಕಡೆ ಭಕ್ತಿ ಇದೆ, ಅದು ಕ್ರೂಢವಾಗಿದೆ, ಅಂಧಭಕ್ತಿ. ಅದು ಕಂದಾಚಾರಗಳಿಗೆ, ಮೂಢನಂಬಿಕೆಗಳಿಗೆ ಬಲಿಯಾತು, ಹೇಡಿಗಳ ಒಂದು ಆಯುಧವಾಯಿತು ಭಕ್ತಿ. ಆದರೆ ಎರಡರ ನಡುವೆ ನಮಗೆ ಕ್ರಿಯೆಯನ್ನು ಒದಗಿಸಿಕೊಟ್ಟರು. ಆ ಸಾಮರಸ್ಯವನ್ನು ಈ ಸಕೀಲದ ಮುಖಾಂತರ ಕೊಟ್ಟದ್ದು ಶರಣರಿಗೆ ನಾವು ಕೃತಜ್ಞತೆಗಳನ್ನು ಸಲ್ಲಿಸಬೇಕಾದಂಥ ವಿಷಯ ಅಂಥೇಳಿ ಈ ಶಿವಯೋಗವನ್ನು, ಈ ಸಿದ್ಧಾಂತವನ್ನು ಪರಿಪೂರ್ಣ ಯೋಗ ಅಂತ ಕರೀತಾರೆ. ಎಲ್ಲವನ್ನು ಒಳಗೊಂಡಿದೆ. ಎಲ್ಲ ಯೋಗ ಪ್ರಕಾರಗಳ ಸಾರಾಂಶವನ್ನು ಒಳಗೊಂಡಿದೆ. ಲಯ ಯೋಗ, ಮಂತ್ರ ಯೋಗ, ಹಠಯೋಗ, ರಾಜಯೋಗ, ಎಲ್ಲ ಯೋಗಗಳು ಇದರಲ್ಲಿ ಅಳವಟ್ಟಿವೆ. ಇನ್ನು ಈ ರೀತಿ ಪರಿವರ್ತನೆ ಆಗಬೇಕಾತಂದ್ರೆ ಮತ್ತೊಂದು ಉದಾಹರಣೆಯನ್ನು ಕೊಟ್ಟು, ಇದು ಜೀವಕೋಶದಿಂದ ಶಿವಕೋಶವಾಗಿ ಪರಿವರ್ತನೆ ಆಗಬೇಕು. ಜೀವಕೋಶ ಇದ್ದದ್ದು ಶಿವಕೋಶವಾಗಿ ಪರಿವರ್ತನೆ ಆಗಬೇಕಂದ್ರೆ ನಾವೇನು ಮಾಡ್ತೀವಿ, ಒಂದು ಅಯಸ್ಕಾಂತವನ್ನು ಒಂದು ಲೋಹಕ್ಕೆ ಅಂದ್ರೆ ಕಬ್ಬಿಣಕ್ಕೆ ಒಂದೇ ದಿಕ್ಕಿನಲ್ಲಿ ತೀಡ್ತೇವೆ. ಆವಾಗ ಅದರ ಬಣ್ಣ ಬದಲಿ ಆಗುವುದಿಲ್ಲ, ಅದರ ರೂಪರೇಷೆಗಳು ಬದಲಿ ಆಗುವುದಿಲ್ಲ, ಅದರ ಒಳಗಿನ ಅಣುಗಳ ರಚನೆಯಲ್ಲಿ ಮಾರ್ಪಾಡಾಗ್ತದೆ. ಅಂದರೆ ಎಲ್ಲ ಉತ್ತರ ಧ್ರುವಗಳು ಒಂದು ಕಡೆ, ಎಲ್ಲ ದಕ್ಷಿಣ ಧ್ರುವಗಳು ಒಂದು ಕಡೆ ಆದಾಗ ಅದು ಅಯಸ್ಕಾಂತವಾಗಿ ಮಾರ್ಪಾಡ ಆಗ್ತದೆ. ಯಾವ ರೀತಿ ಅಯಸ್ಕಾಂತದಿಂದ ಮತ್ತೊಂದು ಅಯಸ್ಕಾಂತ ತಯಾರಾಗ್ತದೆ ಅನ್ನೋದು ಒಂದು ಉದಾಹರಣೆ ಮಾತ್ರ. ಇನ್ನೊಂದು ಪರುಷ ಮಣಿ ಅಂತ ಬಂತು, ವಚನ ಸಾಹಿತ್ಯದಲ್ಲಿಯೂ ಬಂತು. ಒಂದು ಕಾಲ್ಪನಿಕ ಪೌರಾಣಿಕ ಮಣಿ, ಇದು ಏನು ಸ್ಪರ್ಶ ಮಾಡ್ತದೋ ಅದೆಲ್ಲ ಬಂಗಾರ ಆಗ್ತದೆ ಅನ್ನುವಂಥ ಒಂದು ಕಲ್ಪನೆ. ಇವು ಮೂರು ಸಹಿತ ಶರಣರ ಸಿದ್ಧಾಂತಗಳಿಗೆ ಒಪ್ಪತಕ್ಕದ್ದಲ್ಲ. ಶರಣರು ಈ ಮೂರು ಸಿದ್ಧಾಂತಗಳನ್ನು ಮೀರಿದವರಿದ್ದಾರೆ. ಅವ್ರಿಗೇನು ಬೇಕಾಗಿದೆ ಅಂದ್ರೆ ಜ್ಯೋತಿ ಮುಟ್ಟಿದ ಜ್ಯೋತಿ ಅಂತೆ ನಾವು ಪರಿವರ್ತನೆ ಆಗಬೇಕು ಅಂಥೇಳಿ ಈ ಜಾತಿ ವ್ಯವಸ್ಥೆ ಯಾವನ್ನು ಅವರು ಪರಿಗಣನೆ ಮಾಡಲಿಲ್ಲ. ಕೆಲವೊಂದು ಸಿದ್ಧಾಂತಗಳು ಜಾತಿ ಮಂದಿಗೆ ಮಾತ್ರ ಬಿದ್ದು, ಕೆಲವೊಬ್ಬರು ಶ್ರೀಮಂತರ ಕೊಡಕ್ಕೆ ಬಿದ್ದು. ಆದರೆ ಇಲ್ಲೇ ಕಾಯಕವನ್ನು ಯಾರೇ ಯಾವುದೇ ರೀತಿಯಲ್ಲೇ ಮಾಡಲಿ, ಹೆಣ್ಣಿರಲಿ ಗಂಡಿರಲಿ, ಅವ್ರೆಲ್ಲರಿಗೂ ಸಹಿತ ಈ ಸಿದ್ಧಾಂತವನ್ನು ಕೊಟ್ಟರು. ಅದು ಈ ಜ್ಯೋತಿ ಮುಟ್ಟಿದ ಜ್ಯೋತಿ. ಇನ್ನು ಕೇವಲ ನಾವು ಹಂಗಿದ್ದದ್ದು ಲಿಂಗ ಅಂತೇಳಿ ಹೆಸರು ಹೇಳ್ಕೊತ ಹೋಗಿ ಪ್ರಾಸಬದ್ಧವಾಗಿ ವ್ಯಾಕರಣಬದ್ಧವಾಗಿ ಹೇಳಿದ್ವಿ ಅಂದ್ರೆ ನಡೆಯಂಗಿಲ್ಲ. ಅಲ್ಲಿ ಕ್ರಿಯೆ ಅನ್ನೋದೇನೋ ನಡಿಬೇಕು ಅನ್ನೋದು ಇದರ ಅರ್ಥ. ಒಬ್ಬ ಸಾಧಕನಿಗೆ ನಾವು ಈ ಪ್ರಯಾಣವನ್ನು ಮಾಡಬೇಕಾದ್ರೆ ಶಟಸ್ಥಳ ಅಂತ ಏನು ಕರಿತೇವೆ, ಇದೊಂದು ಪ್ರಯಾಣ. ಅದಕ್ಕೆ ಎಡಕಿನಿಂದ ಬಲಕ ಸಕೀಲಗಳು ಬರ್ತಾವ, ಅಂಗದಿಂದ ಲಿಂಗಕ್ಕೆ. ಆರೋಹಣ ಮತ್ತು ಅವರೋಹಣ ಎರಡು ಕ್ರಿಯೆಗಳದಾವ. ಬಹುತೇಕ ಪ್ರಚಲಿತ ಇರುವಂಥದ್ದು ಆರೋಹಣ ಕ್ರಿಯೆ. ಭಕ್ತದಿಂದ ನಾವು ಐಕ್ಯ ಸ್ಥಳ ಹೋಗ್ತೇವೆ.
ಈ ಪ್ರಯಾಣ ಮಾಡುವ ಮಾರ್ಗವನ್ನು ಶಟಸ್ಥಳ ಸಿದ್ಧಾಂತ ಮಾರ್ಗ ಅಂತ ಕರೆದರು. ಈ ಶಟಸ್ಥಳಗಳನ್ನು ಆಚರಣೆ ಮಾಡಬೇಕಾತಂದ್ರೆ ಒಬ್ಬ ಭಕ್ತನಿಗೆ ಚತುರ್ವಿಧ ಸಾರಾಯ ಸಂಪತ್ತೇನು ಬಂತು ಅದರ ಭಕ್ತನಿಗೆ ರಕ್ಷಾ ಕವಚಗಳಂತ ಕೊಟ್ಟರು. ಸಾಧನೆ ಮಾಡಬೇಕಾದ್ರೆ ನಮಗೆ ರಕ್ಷಾ ಕವಚಗಳು ಬೇಕು. ಅವು 8: ಗುರು, ಲಿಂಗ, ಜಂಗಮ, ವಿಭೂತಿ, ರುದ್ರಾಕ್ಷಿ, ಮಂತ್ರ, ಪ್ರಸಾದ, ಪಾದೋದಕ. ಈ 8ರ ರಕ್ಷಣೆಯಿಂದ, ರಕ್ಷಣಾ ಕವಚದಿಂದ ಒಬ್ಬ ಸಾಧಕ, ಒಬ್ಬ ಭಕ್ತ ಈ ಪ್ರಯಾಣ ಮಾಡ್ತಾನೆ. ಈ 8 ವ್ಯವಸ್ಥೆಯ ಆವರಣಕ್ಕೆ ಅಷ್ಟಾವರಣಗಳಂತ ಕರೆದು. ಈ ಇಡೀ ಪ್ರಯಾಣದ ಕೊನೆಗೆ ನಾವು ಬೋನಂ ಸಮಮ್ ಅಂತ ಏನಂತೇವೆ. ಇಡೀ ಪ್ರಯಾಣದ ಕೊನೆಗೆ ನಾವು ಯಾವ ಊರಿಗೆ ಮುಟ್ಟುತ್ತೇವೆ, ನಾವು ಏನನ್ನು ಫಲಶ್ರುತಿಯಾಗಿ ತೆಗೆದುಕೊಳ್ತೇವೆ, ಏನು ಫಲಪ್ರಾಪ್ತಿ ಆಗ್ತದೋ ಅದನ್ನು ಶೂನ್ಯ ಸಂಪಾದನೆ ಅಂತ ಕರೆದರು. ಅಂದರೆ ಇಲ್ಲಿಗೆ ನಮಗೆ 4 ಪ್ರಕಾರದ ವಿಷಯಗಳು ತಿಳಿದು: ಶೂನ್ಯ ಸಂಪಾದನೆ, ಅಷ್ಟಾವರಣ, ಶಟಸ್ಥಳ, ಅಂಗಲಿಂಗರ ಸಾಮರಸ್ಯ. ಇನ್ನು ಇದರ ಜೊತೆಗೆ ಇದನ್ನು ನಾವು ಈಗಿನ ವೈಜ್ಞಾನಿಕ ಯುಗದಲ್ಲಿ ನೋಡ್ಬೇಕಂತಂದ್ರೆ ಇದರ ಜೊತೆಗೆ ಇದು ಹಾರ್ಡ್ವೇರ್ ಅಂತ ಕರಿ ನಾವು. ಅಂತರಂಗದ ಅಷ್ಟಾವರಣ, ಬಹಿರಂಗದ ಅಷ್ಟಾವರಣಗಳದಾವ. ಈ ಹಾರ್ಡ್ವೇರ್ ಅಷ್ಟೇ ಇದು ನಡೆಯಂಗಿಲ್ಲ, ಈ ಕಂಪ್ಯೂಟರ್ ಸಿಸ್ಟಮ್ ಅಷ್ಟೇ ಇದು ನಡೆಯಂಗಿಲ್ಲ. ಅದಕ್ಕೆ ಸಾಫ್ಟ್ವೇರ್ ಅಂತ ಬೇಕಾಗ್ತದೆ. ಈ ಸಾಫ್ಟ್ವೇರ್ಗಳು ಯಾವ ಅಂತಂದ್ರೆ 5 ಪ್ರಕಾರದ ಬೇರೆ ಬೇರೆ ಸಿದ್ಧಾಂತಗಳನ್ನು ಕೊಟ್ಟರು. ಅದರೊಳಗೆ ನೀತಿಶಾಸ್ತ್ರ ಇದೆ, ಅದರೊಳಗೆ ಯುದ್ಧಶಾಸ್ತ್ರ ಇದೆ, ಸಮಾಜಶಾಸ್ತ್ರ ಇದೆ. ಆ 5 ಅಂಶಗಳನ್ನು ಸಾಫ್ಟ್ವೇರ್ ಆಗಿ ನಮಗೆ ಈ ಪರಿವರ್ತನೆಯ ಮಾರ್ಗಕ್ಕೆ ಒಂದು ಆಧಾರ ಸ್ತಂಭ, ದಿಕ್ಸೂಚಿ, ದೀಪವಾಗಿ ಕೊಟ್ಟರು. ಅವು 5: ಲಿಂಗಾಚಾರ, ಸದಾಚಾರ, ಶಿವಾಚಾರ, ವೃತ್ತಾಚಾರ ಮತ್ತು ಗಣಾಚಾರ. ಈ 5 ನಮ್ಮ ಆಧಾರಕ್ಕೆ ಏನು ಬರ್ತಾವೋ ಇವುಗಳನ್ನು ಪಂಚಾಚಾರಗಳು ಅಂತ ಕರೆದು ಈ ರೀತಿ ನಾವು ಸಿದ್ಧಾಂತವನ್ನು ನೋಡ್ಕೊತ ಬಂದೀವಿ. ಇವುಗಳೆಲ್ಲರ ಮುಖಾಂತರ ನಾವು ಅಂಗವನ್ನು ಲಿಂಗವಾಗಿ ಮಾರ್ಪಾಡು ಮಾಡಲಿಕ್ಕೆ ಸಾಧ್ಯ. ಅದು ಹೇಗೆ ಅನ್ನೋದು ನಾವು ಸ್ವಲ್ಪ ವಿಜ್ಞಾನವನ್ನು ನೋಡ್ಬೇಕು. ಈಗ ಎಲ್ಲಿ ತನಕ ನಾವು ಶರಣ ಸಾಹಿತ್ಯವನ್ನು ನೋಡಿದ್ವಿ, ಆದರೆ ನಾನು ಆರಂಭದಲ್ಲಿ ಹೇಳಿದೆ, ಶರಣರನ್ನು ಈ ವಿಷಯಕ್ಕೆ ಸೀಮಿತವಾಗಿ ನಾವು ವಿಜ್ಞಾನಿಗಳಂತ ಅಷ್ಟೇ ಹಿಡಿಯೋಣ ಅಂತೇಳಿ. ಯಾಕಂದ್ರೆ ನಾವೇನೋ ವಿಭೂತಿ ಹಚ್ಕೋಬಹುದು, ನಮ್ಮ ಮಕ್ಕಳು ವಿಭೂತಿ ಹಚ್ಕೊಂಡ್ರೆ ಅದರಾಗಿ ನಿಂತುಕೊಂಡು ಅಂತ ಅನ್ನಬಹುದು. ಅದಕ್ಕೆ ಅವರ ಭಾಷೆಯಲ್ಲಿ ಹೇಳೋದಾಗ ಈಗ ನಮ್ಮ ಮುಂದಿನ ತಲೆಮಾರನ್ನು, ಮುಂದಿನ ಶರಣರನ್ನು, ಮುಂದಿನ ಶಿವಯೋಗಿಗಳನ್ನು ತಯಾರು ಮಾಡುವ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಯಾವ ರೀತಿ ನನ್ನ ಕುಟುಂಬ ಮುಂದುವರಿಬೇಕು, ನನ್ನ ದೇಶ ಮುಂದುವರಿಬೇಕು, ಆ ರೀತಿ ನಮ್ಮ ಈ ಸಿದ್ಧಾಂತಗಳು, ಶರಣ ಸಾಹಿತ್ಯಗಳು, ಈ ಸಾಧನೆಯು ಮುಂದುವರಿಬೇಕು. ಆ ದೃಷ್ಟಿಗಾಗಿ ಮುಂದಿನ ತಲೆಮಾರನ್ನು ತಯಾರು ಮಾಡೋದು ಸ್ವಲ್ಪ ವೈಜ್ಞಾನಿಕ ವಿಷಯಗಳನ್ನು ನಾವು ನೋಡಬೇಕು. ಶರಣರು ನಾವು ಫಿಸಿಯಾಲಜಿ, ಶರೀರ ಕ್ರಿಯಾಶಾಸ್ತ್ರಗಳನ್ನು ನೋಡಿರ್ಬೋದು, ಅಥವಾ ತನುಮನ ವ್ಯಾಧಿಶಾಸ್ತ್ರಗಳನ್ನು ನೋಡಿರ್ಬೇಕು. ಹಿಂದಿನ ಅಧ್ಯಾಯ ತಾಯಿಯ ಗರ್ಭದಲ್ಲಿ ಶಿಶು ಯಾವ ತಿಂಗಳಿಗೆ ಯಾವ ರೀತಿ ತಯಾರಾಗ್ತೈತೆ ಅನ್ನೋದನ್ನು ಅವ್ರ ವಚನದಲ್ಲಿ ಬರೆದಾರ. ಅದಕ್ಕೆ ಪಿಂಡಸ್ಥಳ, ಪಿಂಡ ಜ್ಞಾನಸ್ಥಳ ಅಂತ ಹೇಳ್ತಾರೆ. ತಾಯಂದಿರಿಗೆ ಶರಣರು ಇಂಥ ಸಿದ್ಧಾಂತಗಳನ್ನು ಕೊಟ್ಟರು. ತಾಯಿಯ ಗರ್ಭದಿಂದ ಭೂತಾಯಿಯ ಗರ್ಭ ಸೇರುವವರೆಗೂ ಆ ಲಿಂಗಧಾರಣೆಯಾಗಿ ಆ ಅವಸ್ಥೆಯಲ್ಲಿ ನಾವು ಸಾಧನೆ ಮಾಡಬೇಕಂತ ಹೇಳಿಕೊಟ್ಟಂಥದ್ದು ಶರಣರ ಕೀರ್ತಿಗೆ ಸಲ್ಲತಕ್ಕ ವಿಷಯ. ಇಲ್ಲಿ ಭ್ರೂಣ ಹತ್ಯೆಯನ್ನು ಅವಾಗಿನ 12ನೇ ಶತಮಾನದಲ್ಲೇ ಬಂದ್ ಮಾಡಿದರು. ಹುಟ್ಟಿದ ಹೆಣ್ಣಿರಲಿ ಗಂಡಿರಲಿ ಅದಕ್ಕೆ ಲಿಂಗಧಾರಣೆಯನ್ನು ಮಾಡ್ತೇವೆ. ಅದು ಸಾಕ್ಷಾತ್ ಕೂಡಲ ಸಂಗಮ ದೇವರ ಅವತಾರ ಅಂತ ಹೇಳಿ ತಿಳ್ಕೊಂಡು ಈ ರೀತಿ ಹೆಣ್ಣು ಮತ್ತು ಗಂಡಿಗೆ ವ್ಯತ್ಯಾಸವನ್ನು ಕೊಡದೆ ಧರ್ಮದಲ್ಲಿ ಸಮಾನತೆಯನ್ನು ಕೊಟ್ಟವ್ರು ಯಾರಾದರೂ ಇದ್ದರೆ ಜಗತ್ತಿನಲ್ಲಿ ಕೇವಲ ಶರಣರು. ಅದಕ್ಕೆ ಇಲ್ಲಿ ಭ್ರೂಣ ಹತ್ಯೆ ಅನ್ನೋದು ಅವಾಗನ ತಡೆದು ತಾಯಂದಿರಿಗೆ, ಶರಣೆಯರಿಗೆ ಮನೆ ಬಿಟ್ಟು ಹೊರಗೆ ಬರಲಾರಂಥ ಪರಿಸ್ಥಿತಿಯಲ್ಲಿ ಅವರು ಅವತ್ತಿಗೆ ವಚನಕಾರ್ತಿಯರಾದರು. ಚಪ್ಪಲಿ ಹೊರಲಿಯವರ ಹೆಂಡತಿ ಕಲ್ಯಾಣಮ್ಮನವರು. ಮೊಟ್ಟ ಮೊದಲ ಬಾರಿಗೆ ಕಾಲಜ್ಞಾನ ವಚನ ಬರೆದಂಥ ತಾಯಿ ಶರಣೆ ಯಾರಾದಂದ್ರೆ ಕಲ್ಯಾಣಮ್ಮನವರು. ಮುಂದೆ ಕಾಲಜ್ಞಾನ ವಚನದಲ್ಲಿ ಒಂದೆರಡು ಉದಾಹರಣೆ ತಗೊಳ್ತಾರೆ. ಈ ರೀತಿ ಬದಲಾವಣೆ ಆಗಬೇಕಾದ್ರೆ ಅಂಗ ಇದ್ದದ್ದು ಲಿಂಗವಾಗಿ ಮಾರ್ಪಾಡು ಆಗಬೇಕಾತಂದ್ರೆ ಏನೇನು ಕ್ರಿಯೆ ನಡಿಬೇಕನ್ನೋದಾದ್ರೆ ಒಂದೆರಡು ವೈಜ್ಞಾನಿಕ ವಿಷಯಗಳನ್ನು ತೆಗೆದುಕೊಳ್ಳೋಣ. ಒಂದು ಕ್ರಿಯೆ ಅಂತ ನಡಿಬೇಕಾಗ್ತದೆ, ಜ್ಞಾನ ಆಯ್ತು, ಭಕ್ತಿ ಆಯ್ತು. ಈ ಕ್ರಿಯೆ ನಡಿಬೇಕಾತಂದ್ರೆ ಶರಣರು ಏನು ವಿಧಾನವನ್ನು ಕೊಟ್ಟು ಈ ವಿಧಾನವನ್ನು ನಾವು ಶಿವಯೋಗ ಅಂತೇಳಿ ಕರಿತೇವೆ. ಈ ವಿಧಿ ವಿಧಾನದ ಪ್ರಕಾರ ನಾವು ಅಂಗವನ್ನು ಲಿಂಗವಾಗಿ ಮಾರ್ಪಡಿಸಲಿಕ್ಕೆ ಸಾಧ್ಯ. ಪ್ರೊಸೆಸಿಂಗ್ ಮೆಥಡ್ ಆಫ್ ಆಪರೇಟಿಂಗ್ ಹಿಂಗೇನು ಕರಿತೇವೆ ಅದು. ಇದರೊಳಗೆ ಏನು ಮಾಡ್ತಾರಂದ್ರೆ ಗುರು ಅಂದರೆ ಅಷ್ಟಾವರಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ಗುರು ಹಸ್ತಮಸ್ತಕ ಸಂಯೋಗದಿಂದ ಇಷ್ಟಲಿಂಗವನ್ನು ಕಾಣಿಕೆಯಾಗಿ ಕೊಟ್ಟು ಮೆದುಳಿನಲ್ಲಿ 4 ಕುಹರಗಳು, 4 ವೆಂಟ್ರಿಕಲ್ಸ್, ಅದರಲ್ಲಿ 3ನೇ ಕುಹರದಲ್ಲಿ ಪೀನಿಯಲ್ ಗ್ರಂಥಿ,
ಇದೆ. ಇದನ್ನು ತಾವು ಹಿಂದಿನ ವಿಷಯದಲ್ಲಿ ಕಲ್ತಿರ್ಬೋದು, ನಾನು ಮುಂದೆ ಹೋಗಿಬಿಡ್ತೇನೆ. ಪೀನಿಯಲ್ ಗ್ರಂಥಿಯನ್ನು ಆಜ್ಞಾಚಕ್ರವಾಗಿ ಕರೆದು ಬೇರೆ ಯೋಗಶಾಸ್ತ್ರಜ್ಞರು, ಅದರ ಶರಣರು ಇದನ್ನು ಮಹಾಲಿಂಗ ಅಂತ ಹೇಳ್ತಾರೆ. ಈ ರೀತಿ 6 ಲಿಂಗಗಳಲ್ಲಿ 6 ಅಂಗಗಳು ಪರಸ್ಪರ ಸಮರಸ ಆಗಬೇಕಾತಂದ್ರೆ ಕ್ರಿಯೆ ಏನು ನಡಿಬೇಕಾತಂದ್ರೆ ಒಬ್ಬ ಫ್ಯಾರಡೆ ಅನ್ನುವಂಥ ಒಬ್ಬ ವಿಜ್ಞಾನಿ ಹೆಸರು ತಾವು ನೋಡಿರಿ, ಶ್ರೀಗಳು ಪದೇ ಪದೇ ಹೇಳ್ಯಾರ. ಅವನು 3 ಸಿದ್ಧಾಂತಗಳನ್ನು ಕೊಟ್ಟ. ವಿದ್ಯುತ್ತನ್ನು ನಿರ್ಮಾಣ ಮಾಡಲಿಕ್ಕೆ 3 ವಿಧಾನಗಳಿವೆ ಅಂತ ಹೇಳಿದ. ಒಂದನೇದು ಫ್ರಿಕ್ಷನ್, ಎರಡನೇದು ಕಾಂಟ್ಯಾಕ್ಟ್, ಮೂರನೇದು ಇಂಡಕ್ಷನ್. ಕನ್ನಡದಲ್ಲಿ ಇವುಗಳಿಗೆ ಘರ್ಷಣೆ, ಸ್ಪರ್ಶಣೆ ಮತ್ತು ಪ್ರೇರಣೆ ಅಂತ ಕರೆದರು. ನಾವಿಲ್ಲಿ ಎಷ್ಟು ಮಂದಿ ಅದೇ ಅಷ್ಟು ನಮ್ಮಲ್ಲಿ ಪೂಜೆ ಮಾಡ್ಕೋತೀವಿ, ಅಷ್ಟು ನಮ್ಮನಿ ಹಾಡ ಹಾಡ್ತೇವೆ. ಆದ್ರೆ ಶ್ರೀಗಳು 1952-53 ಇಸ್ವಿಯಲ್ಲಿ ವಚನಯುಕ್ತ ಇಷ್ಟಲಿಂಗ ಪೂಜೆಯನ್ನು ಹೇಳಿಕೊಟ್ಟದ್ದಿದೆ. ನಾವು ಇಷ್ಟಲಿಂಗ ಪೂಜೆಯನ್ನು ಮಾಡಿದ ಮೇಲೆ ಆ ಲಿಂಗಕ್ಕೆ ಬೆಳಗಿದ ಪಣತಿಯನ್ನು ನಮ್ಮ ಎಡಭುಜದ ಹಿಂಬದಿ, ಎಡಭುಜದ ಹಿಂಬದಿ ಈ ಲಿಂಗಕ್ಕೆ ಬೆಳಗಿದ ಪಣತಿಯನ್ನು ಇಡಬೇಕು. ಈ ಪಣತಿಯ ಪ್ರತಿಬಿಂಬ ಲಿಂಗದ ಮೇಲೆ ಬೀಳಬೇಕು. ಆ ರೀತಿ ಹಿಂಬದಿ ಪಣತಿನ ಇಟ್ಕೋಬೇಕು. ತಪೋವನದವ್ರು ಮಾತ್ರ ನಾವು ಇದನ್ನ ಹೇಳ್ತೇವೆ, ಉಳಿದವ್ರು ಯಾರು ಇದನ್ನು ಹೇಳ್ತಾ ಇಲ್ಲ. ಅದಕ್ಕೆ ನಾವು ಮನೆ ಅಡ್ಡಾಡಿ ಊರೂರು ಅಡ್ಡಾಡಿ ಹೇಳುವಂಥ ಒಂದು ಕರ್ತವ್ಯವನ್ನು ನಮ್ಮ ಮೇಲೆ ಇಟ್ಟಾರೆ. ಪ್ರತಿಯೊಬ್ಬರು ಇಡೀ ಅಖಂಡ ಇಷ್ಟಲಿಂಗವನ್ನೇ ನೀವು ನಿರೀಕ್ಷಣೆ ಮಾಡಬೇಕು, ತ್ರಾಟಕ ಮಾಡಬೇಕು ಅಂತ ಹೇಳ್ತಾರೆ. ಅದು ಅಲ್ಲ, ಅದರ ಮೇಲೆ ಬೀಳುವ ಪ್ರತಿಬಿಂಬವನ್ನು ಮಾತ್ರ ನೀವು ನಿರೀಕ್ಷಣೆ ಮಾಡಬೇಕು. ಚಿಕ್ಕಂಗಳೊಳಗೆ ಅಂತ ಬಂತು, ಅರೆತೆರದ ಕಣ್ಣುಗಳು, ಮೀನು ಕಣ್ಣು, ಅರೆತೆರದ ಕಣ್ಣುಗಳು, ಚಿಕ್ಕಂಗಳು, ಅದಕ್ಕೆ ಅನಿಮಿಷ ದೃಷ್ಟಿ ಅಂತ ಬಂತು. ಈ ರೀತಿ ಪಣತಿಯನ್ನು ಇಟ್ಟುಕೊಂಡ ಮೇಲೆ ನಾವು ಏನು ಮಾಡ್ತೀವಿ, ಇಷ್ಟಲಿಂಗವನ್ನು ಉಣ್ಣೆಯ ಬಟ್ಟೆಗೆ ಅಥವಾ ನೂಲಿನ ಬಟ್ಟೆಗೆ ಒಂದೇ ದಿಕ್ಕಿನಲ್ಲಿ ತೀಡ್ತೇವೆ. ಈ ತೀಡುವಿಕೆ ಒಳಗೆ ಫಾರಡೆಯವರ ಒಂದೇ ನಿಯಮ ಇದೆ, ಅದಕ್ಕೆ ಘರ್ಷಣೆ ಅಂತ ಹೇಳಿ. ಈ ಮುಖಾಂತರ ಇಷ್ಟಲಿಂಗದಲ್ಲಿ ವಿದ್ಯುತ್ ಕಾಂತಿ ಅಂಶಗಳು ಪ್ರೇರಣೆಗೊಳ್ತಾವ. ಇದು ಫ್ರಿಕ್ಷನ್, ತೀಡ್ತೇವೆ. ನಮ್ಗೆ ಗೊತ್ತಿಲ್ಲ, ಅದಕ್ಕೆ ನಾವು ತೀಡ್ತೇವೆ. ಎರಡನೇದು, ತೀಡಿದ ತಕ್ಷಣ ಎಡಗೈಯಲ್ಲಿ ಆ ಇಷ್ಟಲಿಂಗವನ್ನು ಇಟ್ಕೋತೇವೆ. ಇದು ಕಾಂಟ್ಯಾಕ್ಟ್. ಎರಡನೇದು ಸ್ಪರ್ಶನೆ. ಮೂರನೇದು, ಆ ಬಿಂಬ ಇಷ್ಟಲಿಂಗದ ಮೇಲೆ ಇದ್ದಾಗ 10 ಇಂಚು ಅಂತರದಲ್ಲಿ, 10 ಇಂಚು ಅಂತರ ಅವರವ್ರ ಶರೀರ, ಕಣ್ಣಿನ ಮಸೂರ, ಮೆದುಳು, ಅವರ ಅಂಗ ಮತ್ತು ಇಷ್ಟಲಿಂಗದ ಗಾತ್ರ ಇವೆಲ್ಲ ಒಂದು ರೀತಿಯಲ್ಲಿ ಸಿಕ್ಕಂಥದ ಲಿಂಗವನ್ನು ನಾವು ಕಟ್ಕೊಂಡ್ರೆ ನಡೆಯಂಗಿಲ್ಲ. ಅದಕ್ಕೆ ಕಂತಿ ಕಾಯಕದವರು ಬಂದು ಲಿಂಗವನ್ನು ಕಂತಿ ಕುಂಡಿಸ್ಕೊಡ್ಬೇಕು. ಅದು ವೈಜ್ಞಾನಿಕ ಅಷ್ಟಬಂಧಗಳಿಂದ ಅದನ್ನು ತಯಾರಾಗಬೇಕು, ಆಯುರ್ವೇದಿಕ ಔಷಧಗಳು ಅವೆಲ್ಲ. ಆ ಮುಖಾಂತರ ಆ ಇಷ್ಟಲಿಂಗದ ಮೇಲೆ ಬೀಳುವಂಥ ಬಿಂಬವನ್ನು 10 ಇಂಚು ದೂರದಿಂದ ಅದನ್ನು ತ್ರಾಟಕ ಮಾಡಬೇಕು. ಇದು ಇಂಡಕ್ಷನ್ ಅಥವಾ ಪ್ರೇರಣೆ. ಅಂದ್ರೆ ಫ್ಯಾರಡೆ ಅವರ ಕಾನೂನು ನಿಯಮಗಳು ಇಲ್ಲಿ ನಮ್ಗೆ ಅಳವಟ್ಟಿವೆ. ಮತ್ತೊಬ್ಬ ವಿಜ್ಞಾನಿ, ಪ್ಲ್ಯಾಂಕ್ಸ್ ಅನ್ನುವಂಥ ವಿಜ್ಞಾನಿ, ಸುಮಾರು 700 ವರ್ಷಗಳ ಹಿಂದೆ ಒಂದು ಸಂಶೋಧನೆ ಮಾಡಿದ್ರು. ಪ್ಲ್ಯಾಂಕ್ಸ್ ಅಂತ ಅವ್ರು ಏನು ಸಂಶೋಧನೆ ಮಾಡಿದ್ರು ಅಂದ್ರೆ ಪರ್ಫೆಕ್ಟ್ಲಿ ಬ್ಲ್ಯಾಕ್ ಬಾಡಿ ಆ್ಯಂಡ್ ರೇಡಿಯೇಷನ್, ಪರಿಪೂರ್ಣ ಕಪ್ಪು ವಸ್ತು ಮತ್ತು ವಿಕಿರಣ. ಈ ಪ್ರಯೋಗವನ್ನು ಸುಮಾರು 700 ವರ್ಷಗಳ ಹಿಂದೆ ಮಾಡಿದ್ರು. ಅದನ್ನು ಮುಂದೆ ಐನ್ಸ್ಟೀನ್ ಅವರು ಒಂದು ಸೂತ್ರವನ್ನು ಕೊಟ್ಟರು, E = mc² ಅಂತ. ಐನ್ಸ್ಟೀನ್ ಅನ್ನುವಂಥ ಪ್ರಸಿದ್ಧ ವಿಜ್ಞಾನಿ E = mc² ಅಂತ ನಿಯಮ ಕೊಟ್ಟ. ನಿಮಗೆ ಆಶ್ಚರ್ಯ ಆಗಬೇಕು, ನಮ್ಮ ಮುಂದಿನ ತಲೆಮಾರಿನವ್ರಿಗೆ ಆಶ್ಚರ್ಯ ಆಗಬೇಕು. 12ನೇ ಶತಮಾನದಲ್ಲಿ ಇದೇ ಸಿದ್ಧಾಂತವನ್ನು ಅನುಭವ ಮಂಟಪದಲ್ಲಿ ಅಲ್ಲಮ ಪ್ರಭುದೇವರು ಮತ್ತು ಅಕ್ಕಮಹಾದೇವರು ಸಿದ್ಧ ಮಾಡಿ ತೋರಿಸಿದ್ದರು. ಆ ನಂತರ ಬಂತು ವಿಜ್ಞಾನದ ರೂಪಗಳು. ಕಪ್ಪು ಬಣ್ಣದ ಪರ್ಫೆಕ್ಟ್ಲಿ ವಸ್ತು ಯಾವುದು ಅಂತ ಕೇಳಿದ್ರೆ ಅದು ಇಷ್ಟಲಿಂಗ. ವಿಕಿರಣ ಯಾವುದಂದ್ರೆ ಈ ದೀಪದ ಪ್ರತಿಬಿಂಬದ ಮೇಲೆ ನಾವೇನು ನೋಡ್ತೇವೆ, ತ್ರಾಟಕ ಮಾಡ್ತೇವೆ, ಅದು ಬಹುಶಃ ಫಿಸಿಯಾಲಜಿ ಒಳಗೆ ತಾವು ಕಣ್ಣಿನ ಮಹತ್ವವನ್ನು ಪೂರ್ತಿ ನೋಡಿರ್ಬೋದು. ಒಂದು ವಚನವನ್ನು ಆಮೇಲೆ ತಗೊಳ್ಳೋಣ. ಕಣ್ಣಿನ ಮಹತ್ವವನ್ನು 12ನೇ ಶತಮಾನದಲ್ಲಿ ಯಾವ ರೀತಿ ಅವರು ಗುರುತಿಸಿದ್ರೂ ತಿಳಿಬೇಕು. ಎಲ್ಲ ಪಂಚೇಂದ್ರಿಯಗಳು ನಮ್ಮ ಶರೀರದಲ್ಲಿಯೇ ಇವೆ. ಕಣ್ಣು, ಮೂಗು, ಬಾಯಿ, ಕಿವಿ ಮತ್ತು ಚರ್ಮ. ಕಣ್ಣಿನ ಕುರಿತಾಗಿ ಒಂದು ವಚನ ಇದೆ. ಯಾಕಂದ್ರೆ ನಾವು ಸಾಕ್ಷಿ ಕೊಡಲಾರ್ದ ಈ ಎಲ್ಲ ವಿಷಯವನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ. ಕೋರ್ಟಿನಲ್ಲಿ ನೀವು ನ್ಯಾಯಾಧೀಶರು, ನಾನು ವಾದ ಮಾಡುವ, ಸಾಕ್ಷಿ ಇಲ್ಲದೆ ನನ್ನ ಪರವಾಗಿ ತೀರ್ಪು ಕೊಡ್ರಿ ಅಂದ್ರೆ ನೀವು ಯಾರು ಕೊಡಂಗಿಲ್ಲ. ಅದಕ್ಕೆ ಒಂದೆರಡು ವಚನಗಳ ಸಾಕ್ಷಿ ನೋಡಿದ್ರೆ, ಕಣ್ಣಿಗೆ ಕಣ್ಣು, ಕಣ್ಣೊಳು ಕಣ್ಣು, ಕಣ್ಣೇ ನೇತ್ರ, ನೇತ್ರವೇ ಸೂತ್ರ, ಸೂತ್ರವೇ ಲಿಂಗ, ಲಿಂಗವೇ ಗುಹ್ಯ, ಗುಹ್ಯಕ್ಕೆ ಗುಹ್ಯ, ಗೌಪಕ್ಕೆ ಗೌಪ್ಯ,
ರಹಸ್ಯಕ್ಕೆ ರಹಸ್ಯ ಈ ನೇತ್ರ ಮಹಿಮೆಯ ಗುಹೇಶ್ವರನಲ್ಲದೆ ಕಣ್ಣ ಗೆಟ್ಟಣ್ಣಗಳೆತ್ತ ಬಲ್ಲರು ನೋಡೇ ಗುಹೇಶ್ವರ. ಮತ್ತೊಂದು ಇದೆ, ಈ ಕಣ್ಣಿನ ತ್ರಾಟಕದ ಕುಳಿತು ಅದರೊಳಗೆ 3 ಪ್ರಕಾರ ಬರ್ತಾವ, ಅದನ್ನು ಆಮೇಲೆ ನೋಡೋಣ. ಈಗ ಉದಾಹರಣೆ ಅಂತ ತಗೊಳ್ಳೋಣ. ಮತ್ತೊಂದು ವಚನ, ಆಲಿ ನಿಂತೊಡೆ ಸುಳಿದು ಸೂಸುವ ಗಾಳಿಯು ನಿಲ್ಲುವುದು, ಗಾಳಿ ನಿಲೆ ಮನ ಮೇಲೆ ನಿಲ್ಲುವುದು, ಮನವು ನಿಂದೊಡೆ ಬಿಂದು ನಿಂದಿರುವುದು, ಲೀಲೆಯಿಂದ ಬಿಂದು ನಿಂದೊಡೆ ಕಾಲಕರ್ಮವ ಗೆದ್ದು ಮಾಯೆಯು ಹೇಳ ಹೆಸರಿಲ್ಲೆನಿಸಬಹುದೈ ಬಸವ ಕೇಳೆಂದ ಚಾಮರ್ಸನ ಪ್ರಭು ಇದ್ರೊಳಗೆ ಬಂದಿದ್ದು ಶಿವಯೋಗ ಕುರಿತು. ಅಂದ್ರೆ ನಮ್ಮ ಆಲಿಗಳು ಯಾವಾಗ ನಿಯಂತ್ರಣಕ್ಕೆ ಆಗ್ತಾವ, ಐಶಿಕ ನೈಶಿಕ 2 ಸ್ನಾಯುಗಳು ಯಾವಾಗ ಕಣ್ಣಿನ ಆಲೆಗಳ ಮೇಲೆ ನಾವು ನಿಯಂತ್ರಣ ಮಾಡ್ತೇವೆ ಅವಾಗ ನಮಗೆ ಉಸಿರಾಟ ತಂತಾನೆ ನಿಲ್ತೈತಿ, ಪ್ರಾಣಾಯಾಮ ತಂತಾನೇ ಲಭಿಸ್ತದ ಅಂತೇಳಿ ಈ ದೇಹವನ್ನು ಹಿಂಡುವ ಅಥವಾ ಈ ಕಷ್ಟತಮವಾದಂಥ ಪ್ರಾಣಾಯಾಮ ಅವಶ್ಯಕತೆ ಇಲ್ಲ ಅಂತೇಳಿ ಶರಣರು ಆ ಕಾರಣಕ್ಕಾಗಿ ಹೇಳಿದರು. ಇದಕ್ಕೆ ನೇಸೋಸಿಲಿಯರಿ ಫಿಲಾಮೆಂಟ್ ಅಂತೇಳಿ ಇತ್ತೀಚೆಗೆ ವಿಜ್ಞಾನಿಗಳು ಕಂಡು ಹಿಡಿದರು. ಇನ್ನು ಶಿವಯೋಗದಲ್ಲಿ ಫ್ಯಾರಡೇದ 3 ನಿಯಮಗಳು ಅಳವಟ್ಟಾದ್ಮೇಲೆ ಈ ಪ್ಲಾಂಕ್ಸನ್ ನಿಯಮ ಮತ್ತು ನಮ್ಮ ಐನ್ಸ್ಟೀನ್ ಅವರ ನಿಯಮ ನೋಡಿದಾಗ E=mc². ಇ ಅಂದ್ರೆ ಎನರ್ಜಿ, ಎಂ ಅಂದ್ರೆ ಮಾಸ್, ಸಿ ಅಂದ್ರೆ ಏನು. ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಯಾವುದಾದ್ರೂ ಒಂದು ವಸ್ತು ಅತ್ಯಂತ ವೇಗವಾಗಿ ಚಲಿಸ್ತಿದ್ರೆ, ಯಾವುದಾದ್ರೂ ಒಂದು ವಸ್ತು ಭೂಮಿಯ ಗುರುತ್ವಾಕರ್ಷಣೆ ಶಕ್ತಿಗೆ ಬಲಿಯಾಗದಂತೆ ಚಲಿಸ್ತಾ ಇದ್ರೆ, ಬಹುತೇಕ ನೇರ ರೇಷೆಯಲ್ಲಿ ಚಲಿಸ್ತಾ ಇದ್ರೆ ಅದು ಕೇವಲ ಬೆಳಕು. ಆ ಬೆಳಕಿನ ವೇಗವನ್ನು ಕಾನ್ಸ್ಟಂಟ್ ಸಿ ಸ್ಥಿರಾಂಕ ಅಂತೇಳಿ ತೆಗೆದುಕೊಂಡು ಈ ಇಕ್ವೇಷನ್ನ ಐನ್ಸ್ಟೀನ್ ಅವರು ಇತ್ತೀಚೆಗೆ ಕೊಟ್ಟರು. ಆದರೆ ಇಲ್ಲ, ಇದನ್ನು ನಾವು ರೀಅರೇಂಜ್ಮೆಂಟ್ ಮಾಡಿದೀವಿ ಅಂದ್ರೆ C=E / m ಇಷ್ಟೇ ನಾವು ಮಾಡೋಣ. C= ಕಾನ್ಸ್ಟಂಟ್ ಅಂದ್ರೆ ಬೆಳಕು, E / m ಅಂದ್ರೆ E ಅಂದ್ರೆ ಎನರ್ಜಿ, ಅದು ಲಿಂಗ, m ಅಂದ್ರೆ ಮಾಸ್ ಅಂಗ. ಬೆಳಕಿನ ಮುಖಾಂತರ ಅಂಗವು ಲಿಂಗವಾಗಿ ಮಾರ್ಪಡಲಿಕ್ಕೆ ಸಾಧ್ಯ ಅಂತೇಳಿ 12ನೇ ಶತಮಾನದಲ್ಲಿ ಶರಣರು ಈ ವಚನಗಳ ಮುಖಾಂತರ ನಮ್ಗೆ ತಿಳಿಸಿಕೊಟ್ಟದ್ದನ್ನೇ ಪ್ಲಾಂಕ್ಸ್ ಮತ್ತು ಐನ್ಸ್ಟೀನ್ ಅವರು ಇತ್ತೀಚೆಗೆ ನಮಗೆ ಹೇಳಿದರು. ಈ ಸೂತ್ರ ದುರುಪಯೋಗ ಅಥವಾ ಅವರು ಅನುಭವ ತಯಾರು ಮಾಡಿ ಬೆಳೆಸಿದ್ರು ಆ ಮಾತು ಬೇರೆ. ಆದರೆ ಇಲ್ಲಿ ಮೂಲತಃ ಈ ಸೂತ್ರವನ್ನು ನಮಗೆ ಅಲ್ಲಮ ಪ್ರಭುದೇವರು ಕೊಟ್ಟರು. ಅಷ್ಟೇ ಅಲ್ಲ, ಸಿದ್ಧ ಮಾಡಿ ತೋರಿಸಿದ್ರು. ಅದಕ್ಕೊಂದು ವಚನ ಇದೆ, ನಿಂತರೆ ನೆರಳಿಲ್ಲ, ನಡೆದರೆ ಹೆಜ್ಜೆ ಇಲ್ಲ. ಬಹುಶಃ ಸಣ್ಣ ಅಕ್ಷರದ ಮನಸ್ಸಾಗಿಲ್ಲ, ಓದಿ ಹಾಕ್ತೀನಿ. ನಿಂತರೆ ನೆರಳಿಲ್ಲ, ನಡೆದರೆ ಹೆಜ್ಜೆ ಇಲ್ಲ, ಅಂತರಿಕ್ಷದ ಮಧ್ಯದಳು ನಿಂದಾತಂಗೆ ಹೊನ್ನು ಮಣ್ಣು ಹೆಣ್ಣು ಎಂಬ ಮಾಯೆ ಮುಟ್ಟಬಾರದು ಕಾಣ ಗುಹೇಶ್ವರ. ಬಹುತೇಕ ಎಲ್ಲ ಶರಣೆಯರು ಏನ್ ಮಾಡ್ಯಾರಂದ್ರೆ ಅಲ್ಲಮ ಪ್ರಭುದೇವರನ್ನು ಕುರಿತು ಈ 2 ಶಬ್ದಗಳನ್ನು ತಮ್ಮ ವಚನದಲ್ಲಿ ಪದೇ ಪದೇ ಹೇಳ್ಯಾರ. ನಿಂತರೆ ನೆರಳಿಲ್ಲ, ನಡೆದರೆ ಹೆಜ್ಜೆ ಇಲ್ಲ. ಅಂದ್ರೆ ಅವರ ಶರೀರ ಅದಕ್ಕೆ ವ್ಯೋಮಕಾಯ ಅಂತ ಏನು ಕರೆದ್ರು. ಆ ವ್ಯೋಮಕಾಯ ಅನ್ನೋದು ಕಲ್ಪನೆ, ಪುರಾಣ ಅಲ್ಲ. ಇದು ಮಾಯ ಆಗ್ತೈತಿ, ಅದು ಬರ್ತೈತಿ, ಅದು ಹೋಗ್ತೈತಿ, ಕಾಲ್ಪನಿಕ ಅಲ್ಲ. ಯಾಕಂದ್ರೆ ನಾವು ಉದಾಹರಣೆಯನ್ನು ಈ ರೀತಿ ಕೊಟ್ಟರು ಶರಣ ವಚನದಲ್ಲಿ. ಉರಿಯುಂಡ ಕರ್ಪೂರ ಅಂತ ಹೇಳಿದ್ರು. ಒಂದು ಕರ್ಪೂರಕ್ಕೆ ಉರಿ ತಾಕಿದ ಮೇಲೆ ಅಲ್ಲಿ ಲವಲೇಶವೂ ಉಳಿಯೋದಿಲ್ಲ, ಕಾಡಿಗೆ ಉಳಿಯೋದಿಲ್ಲ, ಆಮಿ ಉಳಿಯಂಗಿಲ್ಲ, ಅಲ್ಲಿ ಏನೂ ಉಳಿಯಂಗಿಲ್ಲ. ಆ ರೀತಿ ಶರೀರವನ್ನು ಪರಿವರ್ತನೆ ಮಾಡಲಿಕ್ಕೆ ಇವತ್ತಿಗೂ ವಿಜ್ಞಾನಕ್ಕೆ ತಿಳಿದಿಲ್ಲ. ಆದರೆ ಆವತ್ತಿಗೆ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಮತ್ತು ಅಕ್ಕಮಾದಿಯವರು ಅದನ್ನು ಸಿದ್ಧ ಮಾಡಿ ತೋರಿಸಿದ್ರು. ಇವತ್ತಿಗೂ ಅವರ ಸಮಾಧಿಗಳು ಎಲ್ಲೂ ಸಿಕ್ಕಿಲ್ಲ. ಆಗಳಲ್ಲೇ ನಾವು ನೋಡಿದ್ವಿ ಹಿರಿಯರ ಇದರ ಹಿಂದಿನ ಪುಷ್ಪದಲ್ಲಿ ಎಲ್ಲಿಂದಲೋ ಇದ್ದು ಎಲ್ಲಿಂದಲೋ ಬರಲಿಕ್ಕೆ ಆ ಶಕ್ತಿ ಸಾಮರ್ಥ್ಯ ವಾಯು ಮಾರ್ಗ ಏನಿದೆ ಅವು ಕಟ್ಟುಕತೆ ಅಲ್ಲ, ನಮಗೆ ತಿಳಿದಿಲ್ಲ ಅಂತೇಳಿ ಈ ಪರದೆ ಹಿಂದೆ ಯಾರೋ ಅದಾರ ಅನ್ನೋದು ನಮಗೆ ತಿಳಿದಿಲ್ಲ ಅಂತೇಳಿ ನಾವು ಅಲ್ಲಿ ಯಾರಿಲ್ಲ ಅಂತ ತಿಳ್ಕೊತೇವೆ. ಆದರೆ ಯಾವಾಗ ಸಾಧನೆಯನ್ನು ಮಾಡ್ಕೋತ ಹೋಗ್ತೇವೋ ಅವಾಗ ನಮಗೆ ಅವು ವಚನಗಳು ಇವತ್ತಿಗೆ ವಿಜ್ಞಾನದ ಸೂತ್ರಗಳಾಗಿ ನಮ್ಗೆ ಅನುಭವಕ್ಕೆ ಬರ್ತಾವೆ. ಈ ರೀತಿ ಇಕ್ವೇಷನ್ ಅನ್ನು ನೋಡಿದಾಗ ನಮಗೆ ಅಂಗ ಮತ್ತು ಲಿಂಗರು ಪರಿವರ್ತನೆ ಆಗ್ಲಿಕ್ಕೆ ಸಾಧ್ಯ ಅನ್ನೋದು ಅಷ್ಟ ನಮಗೆ ತಿಳಿತು. ಆದರೆ ಹೆಂಗೆ ಸಾಧನೆ ಅನ್ನೋದನ್ನ, ಹೆಂಗೆ ಪರಿವರ್ತನೆ ಆಗ್ತಾವ ಅನ್ನೋದನ್ನ ನಾವು ಈಗ ಸಾಧನೆಯ ವಿಧಿವಿಧಾನದ ಪ್ರಕಾರ ನೋಡೋಣ. ಆಗಲೇ ಹೇಳಿದೆ, ತ್ರಾಟಕ ಮಾಡಬೇಕು ಆ ಬಿಂದುವಿನ ಮೇಲೆ, ಲಿಂಗದ ಮೇಲೆ. ಆ ತ್ರಾಟಕ ಮಾಡ್ಕೋತಾ ಹೋದಂಗ ಹೆಂಗೆ ಅಭಿವೃದ್ಧಿ ಆಗ್ತೇವೋ ಅವಾಗ ಆಜ್ಞಾಚಕ್ರ, ಇದು ಆಜ್ಞಾಚಕ್ರ, ಇದಕ್ಕೆ ಶರಣರು ಮಹಾಲಿಂಗ ಅಂತ ಕರೆದರು. ಶಕಸ್ಥಳದಲ್ಲಿ ಮೇಲಿನ ಕೊನೆಯ ಸ್ಥಳ ಅದು. ಈ ಆಜ್ಞಾಚಕ್ರ ಸ್ವಲ್ಪ ಆದರೂ ಸ್ಫುರಣ ಆದ್ರೆ ಸಾಕು. ಹೆಂಗೆ ನಾವು ಮ್ಯಾಗ್ನೆಟನ್ನು ಮ್ಯಾಗ್ನೆಟೈಸ್ ಮಾಡ್ಬೋದು,
ಮೊಸರನ್ನು ಹಾಲನ್ನು ನಾವು ತುಪ್ಪದವರೆಗೆ ತೆಗೆದುಕೊಂಡು ಹೋದಿವಿ. ಅದೇ ರೀತಿ ಪರುಷಮಣಿ ಹೆಂಗೆ ಬದಲಿ ಆಯಿತು ಅಥವಾ ಈ ಇಸ್ಕೊಲ್ಟು MC² ಅನ್ನೋದನ್ನು ನಾವು ಸಾಕ್ಷಿಯಾಗಿ ನೋಡಿದ್ದೀವಿ. ನಮ್ಮ ಲೌಕಿಕ ಕಣ್ಣುಗಳಿಗೆ ನೆಲಕುವಂಥದ್ದು. ಇದರ ಮುಖಾಂತರ 3ನೇ ಕುಹರದಲ್ಲಿ ಮೆದುಳಿನ 3ನೇ ವೆಂಟ್ರಿಕಲ್ದಲ್ಲಿ ಇರುವಂಥ ಆ ಪೀನಿಯಲ್ ಗ್ರಂಥಿ, ನಿರ್ನಾಳ ಗ್ರಂಥಿಗಳನ್ನು ನೀವು ಅಧ್ಯಯನ ಮಾಡಿರಬೇಕು. ಅದರೊಳಗೆ ಬಂತು ಡಕ್ಟ್ಲೆಸ್ ಗ್ಲ್ಯಾನ್ಸ್, ಡಕ್ಟ್ ಗ್ಲ್ಯಾನ್ಸ್ ಆ್ಯಂಡ್ ಮಿಕ್ಸ್ಡ್ ಗ್ಲ್ಯಾನ್ಸ್. ಅದರೊಳಗೆ ನಿರ್ನಾಳ ಗ್ರಂಥಿಗಳು ಬಹಳ ಮಹತ್ವ ಅಂತೇಳಿ 12ನೇ ಶತಮಾನದಲ್ಲಿ ಅಚ್ಚು ಕನ್ನಡದಲ್ಲಿ ಶರಣರು ನಮಗೆ ಆವಾಗ ಹೇಳ್ಕೊಟ್ಟಿದೆ. ಈಗ ನಾವು ಇಂಗ್ಲೀಷ್ನೊಳಗೆ ಶುರು ಮಾಡಿದ್ವಿ. ಈ ಪೀನಿಯಲ್ ಗ್ರಂಥಿ ಸ್ವಲ್ಪ ಚುರುಕಾದರೂ ಸಾಕು, ಒಂದೊಂದೇ ಗ್ರಂಥಿಗಳು ಜಾಗೃತಿ ಹಾಕೋತ ಹೋಗ್ತಾವ. ಇದು ಮೂಲಾಧಾರ, ಆಧಾರ ಚಕ್ರ ಅಥವಾ ಮೂಲಾಧಾರ 4 ದಳ. ಇದಕ್ಕೆ ನಾವು ಆಚಾರ್ಯಲಿಂಗ ಅಂತ ಕರೆದೀವಿ. ಇಲ್ಲಿ ಭಕ್ತ ಸ್ಥಳ, ಬಸವಣ್ಣನವರು ಭಕ್ತ ಸ್ಥಳಕ್ಕೆ ಅಧಿಕಾರಿ. ಈ 4 ದಳಗಳನ್ನು ಕುರಿತು 4 ದಳ ಅದ. ಪ್ರತಿಯೊಂದು ಚಕ್ರಕ್ಕೂ ಅಥವಾ ಲಿಂಗಕ್ಕೂ ದಳ, ಕುಳ, ಸ್ಥಳ ಮತ್ತು ಬಲ ಇವೆ. ಈಗ 4 ದಳ ಕೆಂಪು ವರ್ಣ, ಈ 4 ಅಕ್ಷರಗಳಿವೆ. ಅಲ್ಲಿ ಗುರುದೇವರ ವಚನ ಇದೆ. ಈ ರೀತಿ ಈ 4 ದಳಗಳ ಚಕ್ರ ಉದ್ದೀಪನ ಆದಮೇಲೆ ಸ್ಯಾಚುರೇಷನ್ ಅಂತ ಬಂತು. ಕಂಗಳು ತುಂಬಿದ ಬಳಿಕ ನೋಡಲಿಲ್ಲ, ಕೈಗಳು ತುಂಬಿದ ಬಳಿಕ ಪೂಜಿಸಲಿಲ್ಲ, ಮನ ತುಂಬಿದ ಬಳಿಕ ನೆನೆಯಲಿಲ್ಲ. ಸ್ಯಾಚುರೇಷನ್ ಅಂತ ಕರೀತಾರೆ. ಈ 4 ತಂತುಗಳು ಕಂಪನ ಸ್ಯಾಚುರೇಷನ್ ಆದ ಮೇಲೆ ಮುಂದಿನ ಚಕ್ರಕ್ಕೂ ಬರ್ತೇವೆ ನಾವು. ಇದು 2ನೇ ಚಕ್ರ ಕೆಳಗಿನಿಂದ ಮೇಲೆ ಗುರುಲಿಂಗ, 6 ದಳ ಸ್ವಾಧಿಷ್ಠಾನ ಚಕ್ರ. ಈ ರೀತಿ ಒಂದೊಂದೇ ಚಕ್ರಗಳು ಜಾಗೃತಿ ಹಾಕೋತ ಬರ್ತಾವ. ಇದು ಆರೆಂಜ್, ನಾವು ವಿಬ್ಜರ್ ನೆನಪಿಟ್ಕೊಂಡ್ರೆ ಸಾಕು. VIBGYOR. ಮೇಲಿಂದ ವಿಬ್ಜರ್, ಮೇಲಿಂದ ವೈಲೆಟ್, ಕೆಳಗಿಂದು ರೆಡ್ದಿಂದ ಶುರು ಆಗೈತೆ. ಇದಕ್ಕೆ ಕಂಪನಗಳಿವೆ. ಇಲ್ಲಿ ನಮಗೆ 3 ಸೂತ್ರಗಳನ್ನು ಕೊಟ್ಟರು. ನಾದ, ಬಿಂದು, ಕಲೆ ಅಂತ. ನಾವು ಫಿಸಿಕ್ಸ್ಗಳನ್ನು ನೋಡಿದ್ದೀವಿ, ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಫಿಸಿಕ್ಸ್. ಲೈಟ್, ಹೀಟ್ ಆ್ಯಂಡ್ ಸೌಂಡ್ ಅಂತ. ಇದನ್ನೇ ನಾದ, ಬಿಂದು, ಕಲೆ ಅಂತೇಳಿ ಶರಣರು ಏನು ಹೇಳಿದರು. ಇಲ್ಲಿ ನಾವು ಅಂದ್ರೆ ಅಂಗ ಇದ್ದದ್ದು ಲಿಂಗವಾಗಿ ಪರಿವರ್ತನೆ ಆಗಬೇಕಾತಂದ್ರೆ ಶಕ್ತಿಯ ಬೇರೆ ಬೇರೆ ರೂಪಗಳ ಮುಖಾಂತರ ಆಕೈತಿ. ನಮ್ಮ ಭೌತಿಕ ಶರೀರ ಬದಲಿ ಆಕೈತೆ ಅನ್ನೋ ಕಲ್ಪನೆ ಇರಬಾರ್ದು. ನಾವು ಕರಗದೀನಿ, ನಾಳೆ ಬೆಳಗ್ಗೆ ಹಾಕೀನಿ ಅಥವಾ ಬೆಳಗಿದ್ದವರು ಮತ್ತಷ್ಟು ಕೆಂಪು ಹಾಕಾರ, ಇದರ ಅರ್ಥ ಅಲ್ಲ. ಯಾಕಂದ್ರೆ ಕೆಂಚೆ ಕರಿಯನ್ನು ನೆನೆದೊಡೆ, ಕರಿಯ ಕೆಂಚನ ನೆನೆದೊಡೆ ಅಂತಿಲ್ಲ. ಅಕ್ಕ ಮಾದೇವರು ಏನು ಹೇಳಿದ್ರು ಅಂದ್ರೆ ಅಂತರಂಗದಲ್ಲಿ ಕಾಯ ಕರಗ ಬಂದಿದವೇನು ಅಂತೇಳಿ ಅಂತರಂಗದಲ್ಲಿ ಬದಲಾವಣೆ ಆಗಬೇಕು. ಉದಾಹರಣೆಗೆ ಒಂದು ಹಣ್ಣು ಹುಳಿ ಇರ್ತೈತಿ, ಅದು ಮಾಗಿದ ಮೇಲೆ ಅಡಿ ಇಟ್ಟ ಮೇಲೆ ಅದು ಸಿಹಿ ಆಗೈತಿ. ಅದರ ಒಳಗಿನ ಕೈ ಆಗಲಿ ಅಥವಾ ಹುಳಿ ಆಗಲಿ ಎಲ್ಲಿಯೂ ಹೋಗಿಲ್ಲ, ಅವು ಮಾರ್ಪಾಡಾಗ್ಯಾವ. ಮಾರ್ಪಾಡು ಆಗಿ ಸಿಹಿ ಆಗ್ಯಾವ. ಹಂಗ ಇದ್ದುದು ಲಿಂಗದಲ್ಲಿ ಮಾರ್ಪಾಡು ಆಗಬೇಕಾದ್ರೆ ಇವು ಕೆಲವು ಸಾಕ್ಷಿಗಳು. ಆಮೇಲೆ ನಾವು ಅನಾಥ ಚಕ್ರವನ್ನು ನೋಡ್ತೇವೆ. ಇನ್ನೊಂದು 5 ನಿಮಿಷ ನನಗೆ ತಾಕೀತು ಮಾಡ್ಯಾರ. 45ರಿಂದ 50 ನಿಮಿಷ, 10 ನಿಮಿಷ ಪ್ರಶ್ನೋತ್ತರ ಅಂತೀವಿ. ಇನ್ನೊಂದು 5 ನಿಮಿಷ. ಇದು ಅನಾಹತ ಚಕ್ರ, ಹಸಿರು ವರ್ಣ. ಇದರೊಳಗೆ 3 ಸ್ಥಳಗಳನ್ನು ನೋಡಿದ್ರು. ಕರಸ್ಥಳ, ಶಿರಸ್ಥಳ, ಪುರಸ್ಥಳ ಅಂತ ಹೇಳಿ ಈಗಾಗಲೇ ಹೇಳಿದ್ದೇವೆ. 3ರಲ್ಲಿಯೂ ನಮಗೆ ಸಂಪರ್ಕಗೊಂಡಿವೆ ಭಾಳ. ವಿಜ್ಞಾನ ಇತ್ತೀಚೆಗೆ ಹೋಗ್ತಾ ಇದೆ. ನಮಗೆ ಜ್ವರ ಬಂದಾಗ ನಾವು ತಲೆ ಮೇಲೆ ಹಸಿ ಪಟ್ಟಿ ಇಟ್ಕೋತೇವೆ, ಅಂದ್ರೆ ತಲೆ ಮೇಲೆ ಹಣಿಗಳನ್ನ ಇಟ್ಕೋತೇವೆ, ಜ್ವರ ಹಿಂಗತ್ತದ. ಮತ್ತು ಶೀತ ಆದಾಗ ಏನು ಮಾಡ್ತೇವೆ ನಾವು, ಬಜಿ ಬೇರ ಅಂತೇಳಿ ಹಚ್ಕೋತೇವೆ. ಇದರಿಂದ ಶೀತ ಕಡಿಮೆ ಆಗ್ತದಂತೆ. ಇಲ್ಲಿ ಹಣೆ ಮೇಲೆ ನಮಗೆ 3 ಅಂದ್ರೆ ಅಂಗಲಿಂಗರ 2 ಸಂಯೋಗವಾಗುವಂಥ ಒಂದು ಕ್ರಿಯೆ ಇದೆ ಅಂತೇಳಿ ಎಡಹಸ್ತದಲ್ಲಿಯೇ ನಾವು ಇಷ್ಟಲಿಂಗವನ್ನು ಇಟ್ಟುಕೊಳ್ತೇವೆ. ಇದು ಕರಸ್ಥಳ. ಸದಾವಕಾಲ ಇಷ್ಟಲಿಂಗವನ್ನು ನಾವು ಹೃದಯ ಸಂಬಂಧಿ ಅನಾಹತ ಚಕ್ರದಲ್ಲಿ ಸದೈವ ಕಾಲ ಧಾರಣೆ ಮಾಡಬೇಕು. ಇದು 12 ಚಕ್ರ ಹಸಿರು ವರ್ಣ. ಯಾಕಂತಂದ್ರೆ ಇಲ್ಲಿ ಮತ್ತೊಮ್ಮೆ ಅಂಗಲಿಂಗರ ಸಂಯೋಜನೆ ಇದೆ. ಅದಕ್ಕೆ ಉರಸ್ಥಳ ಅಂತಂದ್ರೆ. ಶಿರಸ್ಥಳ ಅಂದ್ರೆ ಭ್ರೂಮಧ್ಯ, ಆಜ್ಞಾ ಚಕ್ರ, ಮಹಾಲಿಂಗ. ಇಲ್ಲಿ ಮತ್ತೊಮ್ಮೆ ಇವೆರಡು ನಾಡುಗಳು ಈಡಾಪಿಂಗ ಅಂತ ಅವ್ರು ಅಂತಾರೆ, ನಾವು ಅಂಗಲಿಂಗ ಅಂತ ಅಷ್ಟೇ ಮುಂದೆ. ಭ್ರೂಮಧ್ಯ ಐಕ್ಯ ಸ್ಥಳ. ಐಕ್ಯ ಸ್ಥಳದಲ್ಲಿ ಅಂದ್ರೆ ಆಜ್ಞಾ ಚಕ್ರ, ಮಹಾಲಿಂಗ. ಐಕ್ಯ ಸ್ಥಳದಲ್ಲಿ ಮತ್ತೊಮ್ಮೆ ಅವೆರಡು ಒಂದಾಗ್ತವೆ. ಈ ಕಾರಣಕ್ಕಾಗಿ ಅವರು ಸಿದ್ಧಾಂತವನ್ನು ಕರಸ್ಥಳ, ಶಿರಸ್ಥಳ ಮತ್ತು ಉರಸ್ಥಳ ಅಂತೇಳಿ ಕೊಟ್ಟರು. ಇನ್ನು ಇದರ ಮುಂದಿಂದು ವಿಶುದ್ಧಿ ಚಕ್ರ, ಚರಣಸ್ಥಳ, ನೀಲಿ ವರ್ಣ. ಇದು ಆದಮೇಲೆ ಆಜ್ಞಾ ಚಕ್ರ ಮೊದಲು ನೋಡಿದ್ದೀವಿ ನಾವು, ಆಗ ನೋಡಿದ ಆಜ್ಞಾ ಚಕ್ರ. ಇದು 7ನೇ ಚಕ್ರ, ಸಹಸ್ರಾರ ಅಂತೇಳಿ. 6 ಚಕ್ರಗಳಾದ ಮೇಲೆ 7ನೇ ಚಕ್ರ ಒಂದು ಇದೆ, ಆದರೆ ಶತಸ್ಥಳದಲ್ಲಿ ಅವರನ್ನು ಸೇರಿಸಿಲ್ಲ. ಅದಕ್ಕೆ ಸಹಸ್ರಾರ ಚಕ್ರಕ್ಕೆ ಸಂಬಂಧಪಟ್ಟಂತೆ ಜಂಗಮ ಸ್ಥಳ ಅಂತ ಇದೆ. ಈ ಸ್ಥಳಕ್ಕೆ ಹೋದಾಗ ನಮ್ಮ ಶಿರವೆಲ್ಲ ಈ ಬೆಳಕಿನಂತೆ 1003 ಚಂದ್ರರು ಅಥವಾ ಸೂರ್ಯರು ಇರುವಂಥ ಒಂದು ಶಕ್ತಿಯ ಪ್ರಭೆಯಾಗಿ ಅದು ಮಿಂಚಲಿಕ್ಕೆ ಶುರು ಮಾಡ್ತದೆ.
ಯಾರು ಸಾಧನೆ ಮಾಡ್ತಿರೋ ಅವರಿಗೆ ಇಂಥ ಅವಸ್ಥೆ ಪ್ರಾಪ್ತಿ ಆಗ್ತೈತಿ. ಕೈ ಒಳಗೆ ಇಟ್ಕೊಂಡಂತ ಲಿಂಗ ನಿಮಗೆ ಕಾಣೋದಿಲ್ಲ, ಬರೀ ಬೆಳಕು ಕಾಣುತ್ತೆ. ಅದಕ್ಕೆ ಅವ್ರು ಏನಂತ ಕರೆದ್ರು, ಶರಣರ ವಚನದಲ್ಲಿ ಬಂತು, ಕೈಯ ಕರಿದು ಬಿಳಿದು ಮಾಡಿ ಅಂತ ಬಂತು. ಇಷ್ಟರಿಂದ ನಿಮಗೆ ಕಾಣಿಸೋದೇ ಇಲ್ಲ. ನಿಮ್ಮ ಮೂರನೇ ಕಣ್ಣಿನ ಪ್ರತಿಬಿಂಬ, ಆ ಪ್ರಭಾವಳಿ ಮಾತ್ರ ನಿಮ್ಮ ಕೈಯಲ್ಲಿ ಕಾಣ್ತಾರೆ. ನೀವು ಹೇಳ್ಬೇಕಂತಂದ್ರೆ ಹುಷಾರಾಗಿ ಹೇಳ್ರಿ. ಸಾಧನೆಯಲ್ಲಿ ಕುಳಿತುಕೊಂಡಾಗ ಗಸಕನ ಹೇಳ್ಬೇಡ್ರಿ. ನೀವು ಯಾವಾಗ ಯಾವ ಮಟ್ಟಕ್ಕೆ ಇಳಿತೀರಿ ಅನ್ನೋದು ನಿಮ್ಗೆ ತಿಳಿದಿರಂಗಿಲ್ಲ. ಎಲ್ಲರ ಮೊಬೈಲ್ ಬಂತು, ಚಹಾ ಕುದಿಯಾಕತೈತಿ, ಅನ್ನ ಕುದ್ದು ಎಲ್ಲರೂ ಬೆದಗಿದ್ದು ಇಂಥದ್ದು ಮಾಡಿ ಅವಸರ ಮಾಡಬೇಡ್ರಿ. ತಾಯಂದ್ರಲ್ಲಿ ಆಪಗಳಿರಲಿ, ಎಲ್ಲರೇ ಸಹಾಯಕ್ಕೆ ಫೋನ್ ಮಾಡಿ ಅಂತೇಳಿ ಓಡಿ ಹೋಗಿ ಮಾಡಬೇಡ್ರಿ. ಯಾಕಂದ್ರೆ ನಿಮ್ಮಲ್ಲಿ ಆ ಅವಸ್ಥೆ ಪ್ರಾಪ್ತಿ ಆದಾಗ ಆ ಬೆಳಕು, ನೀವು ಕಾಲಿಟ್ಟಲ್ಲಿ ನಿಮ್ಮ ನೆಲ ಕಾಣ್ತಂಗಿಲ್ಲ, ಬೆಳಕು ಕಾಣ್ತೈತಿ. ಆ ಹಂತಕ್ಕೆ ಸಾಧನೆ ಮಾಡಬೇಕಾದ್ರೆ ಸ್ವಲ್ಪ ಟೈಮ್ ಬೇಕು. ಆ ಪಂಚಾಚಾರಗಳು, ಅಷ್ಟಾವರಣಗಳು, ಶಟಸ್ಥಳಗಳ ಮುಖಾಂತರ ನಾವು ಬಂದಾಗ ಮಾತ್ರ ಸಾಧನೆ ಸಾಧ್ಯ. ಇನ್ನು ಈ ರೀತಿ ತಾವು ಸಾಧನೆ ಮಾಡಿದಾಗ ಏನು ನಮಗೆ ಶಕ್ತಿ ಸಾಮರ್ಥ್ಯಗಳು ಸಿಗ್ತಾವೆ ಅನ್ನೋದನ್ನು ನೋಡಿದ್ರು. ಉದಾಹರಣೆಗೆ 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಒಂದು ವಚನವನ್ನು ಹಾಡಿದ್ದಿದೆ. ಅಂದು 12ನೇ ಶತಮಾನದಲ್ಲಿ ಅವ್ರು ಏನು ಕಂಡ್ರು ಅನ್ನೋದು ಮತ್ತು ಇವತ್ತಿನ 21ನೇ ಶತಮಾನದಲ್ಲಿ ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಇದರಿಂದ ನಾವು ತಿಳ್ಕೊಳ್ಬೋದು. ಆ ಶಕ್ತಿ, ಆ ಶಿವಯೋಗ ಸಾಮರ್ಥ್ಯ ಆ ರೀತಿ ನಾವು ಬ್ಯಾಟಂದ್ರೂ ಬರ್ತೈತೆ. ನಾವು ಇಂಥ ಸಾಧು ಬಾಬಾ ಅವ್ರ ಕಡೆ ಹೋಗೋದು ಅವಶ್ಯಕತೆ ಇಲ್ಲ. ನಿಮ್ಮ ಗುರು, ನಿಮ್ಮ ಆಧ್ಯಾತ್ಮಿಕ ಗುರುವನ್ನು ನೀವು ಬೆನ್ನತ್ತಿ ಹೋಗಿ ಸಾಧನೆ ಮಾಡಿದರೆ ಸಾಕು. ಹೊರಗಿನ ಯಾವ ಏಜೆಂಟ್ಗೂ ಬೇಡ. ಕಾಡರ ಕಪಿಸೇನೆ ಕೂಡಿತು ಮುಂದಿನ್ನು, ಕಾಡರ ಕಪಿಸೇನೆ ಕೂಡಿತು ಮುಂದಿನ್ನು, ಬೇಡರ ಪಡೆ ಒಂದಾದೀತು ಮಾ. ಗೂಡು ಕೇಳುತ್ತಿದೆ ಸಿಂಹನ ಸಟೆಯಲ್ಲ, ಗೂಡು ಕೇಳುತ್ತಿದೆ ಸಿಂಹನ ಸಟೆಯಲ್ಲ, ಮೂಢ ಜನಕ್ಕಿದು ತಿಳಿಯದೋ ಹರಳ. ಅವರನ್ನು ಕುರಿತುಕೊಂಡು ಹಾಡಿದಂಥ ವಚನ ಇದು, ಅಲ್ಲಮ ಪ್ರಭುದೇವರು ಹಾಡಿದ್ದು. ಇದ್ರ ಮೀನಿಂಗ್ ಏನಂತಂದ್ರೆ, ಇತ್ತೀಚೆಗೆ ಬೇರೆ ಬೇರೆ ದೇಶಗಳು ಶೃಂಗವಾಗತ್ತವೆ. ಅರಬಸ್ಥಾನದ ದೇಶಗಳು ಒಂದಾಗತ್ತವೆ. ಭಾರತದ ಇನ್ನಿತರ ದೇಶಗಳು ಒಂದಾಗಿ ಭಾರತವನ್ನು ಒಂದೇ ಮೂಲೆ ಮಾಡಿದ್ರು ಸಹಿತ ಅಮೇರಿಕ ಅನ್ನುವಂಥ ಈ ಸಿಂಹಕ್ಕೆ ನಾವು ಅಂಜುವುದ ಅವಶ್ಯಕತೆ ಇಲ್ಲ ಅನ್ನೋದನ್ನು 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುದೇವರು ಸಾಂಕೇತಿಕವಾಗಿ ಈ ವಚನದ ಮುಖಾಂತರ ಹೇಳಿಕೊಟ್ಟಿದ್ದಾರೆ. ಕಾಡರ ಕಪಿಸೇನೆ ಅಂತಂದ್ರೆ ಹಿಂದುಳಿದ ರಾಷ್ಟ್ರಗಳು ಅಂತ ನಾವೇನು ಅನಿಸ್ಕೊತಿದ್ವಿ. ಒಂದು ಕಾಲದಲ್ಲಿ ನಾವು ಗುಲಾಮರು ಇದ್ದಾಗ ಏಷ್ಯಾದಲ್ಲಿ ಏಷ್ಯಾ ಖಂಡಕ್ಕೆ ಇಷ್ಟ ಮಾತು ಬಂತಂದ್ರೆ ಬಹುತೇಕ ಎಲ್ಲ ಧರ್ಮಗಳ ತೊಟ್ಟಿಲು ಏಷ್ಯಾ ಖಂಡ ಅಂತೇಳಿ. ಅದರಲ್ಲಿಯೂ ಭಾರತ ಯೋಗಿಗಳು, ಅನೇಕ ರೀತಿಯ ದಾರ್ಶನಿಕರು, ಸಂತರು, ಶರಣರು, ಯೋಗಿಗಳು, ಯೋಗರು ಹುಟ್ಟಿದಂಥ ಹೆಚ್ಚು ಸಂಖ್ಯೆಯನ್ನು ಕೊಟ್ಟಂಥ ದೇಶ ಏನಾದರೂ ಇದ್ರೆ ಅದು ಭಾರತ ದೇಶ. ಈ ಭಾರತ ದೇಶ ಇನ್ನು ಮುಂದೆ ಅಮೇರಿಕಾದಂಥ ಯಾವುದೇ ಸಿಂಹಕ್ಕೆ ಅಂಜುವ ಅವಶ್ಯಕತೆ ಇಲ್ಲ ಅನ್ನೋದನ್ನು ನಮ್ಮಲ್ಲಿ ಮಾರ್ಮಿಕವಾಗಿ ಹೇಳಿದಂಥದ್ದು ಒಂದು. ಇನ್ನು ಅಣುಬಾಂಬನ್ನು ಕುರಿತು ಹೇಳಿದಂಥದ್ದಿದೆ. ನಮಗೆ ಸ್ವಾತಂತ್ರ್ಯ ಯಾವಾಗ ಸಿಗಬೇಕನ್ನು ಹೇಳಿದಂಥದ್ದಿದೆ. ಈ ಕಮ್ಯುನಿಸಂ ಕುರಿತು ಹೇಳಿದಂಥದ್ದಿದೆ. ಕಮ್ಯುನಿಸಂ ಶ್ರೇಷ್ಠ, ರಾಷ್ಟ್ರಪತಿ ಆಡಳಿತ ಶ್ರೇಷ್ಠ, ಇನ್ನು ಪ್ರಜಾಪ್ರಭುತ್ವ ಶ್ರೇಷ್ಠ. ಯಾಕಂದ್ರೆ ಶಿವಯೋಗ ಏನಿದೆ ಅಥವಾ ವಚನ ಧರ್ಮ ಅಂತ ಏನಿದೆ, ಇದು 3 ಆಯಾಮಗಳನ್ನು ಹೊಂದಿದೆ. ಒಂದು ಐತಿಹಾಸಿಕವಾಗಿದೆ, ಎರಡನೇದು ಪ್ರಜಾಪ್ರಭುತ್ವೀಯ ಆಗಿದೆ, ಮೂರನೇದು ವೈಜ್ಞಾನಿಕವಾಗಿದೆ. ಇಲ್ಲಿ ಪ್ರಜಾಪ್ರಭುತ್ವವನ್ನು ಎತ್ತಿ ಹಿಡಿಯುವಂಥ ಧರ್ಮ ಇದು ವಚನ ಧರ್ಮ. ಇನ್ನು ನನಗೊಬ್ಬರು ಗಣ್ಯರು ನೆನಪು ಮಾಡಿಕೊಟ್ರು, ಶ್ರೀಗಳ ಈ ಶಿವಯೋಗವನ್ನು ಸಾಧನೆ ಮಾಡಿದ್ದು ಆ ಇಷ್ಟಲಿಂಗ ಏನು ಕೇಂದ್ರ ಬಿಂದುವಿದೆ ಶಿವಯೋಗ, ಇದನ್ನ ಪೋಪ ಪಾಲವರಿಗೆ ಕೊಟ್ಟಲಿಕ್ಕೆ ಅದು ತಗೊಳ್ಳಿಕ್ಕೆ ಕಾಣಿದ್ರೆ ಅದರ ಹಿಂದಿನ ಈ ವೈಜ್ಞಾನಿಕ ಅಂಶಗಳು ಅಂಥೇಳಿ ಪೋಪ ಪಾಲರು ಅಂತ ಕ್ರೈಸ್ತ ಧರ್ಮದ ಮುಖಂಡ ಧರ್ಮಗುರು ಆ ಇಷ್ಟಲಿಂಗವನ್ನು ಕಾಣಿಕೆಯಾಗಿ ತೆಗೆದುಕೊಂಡು ಶ್ರೀಗಳ ಕೈಯಿಂದ ತೆಗೆದುಕೊಂಡಂಥದ್ದು ತಾವು ನೋಡಿದ್ದೇವೆ. ದಲಾಯಿ ಲಾಮಾ ಅವರಿಗೂ ಸಹಿತ ಬೌದ್ಧ ಧರ್ಮದ ಧರ್ಮಗುರು ದಲಾಯಿ ಲಾಮಾ ಅವರನ್ನು ತಪೋವನಕ್ಕೆ ಕರೆದು ಗೌರವಿಸಿ ಅವ್ರಿಗೂ ಈ ಧರ್ಮದ ಮಾಹಿತಿಯನ್ನು, ಒಬ್ಬ ಮುಸ್ಲಿಂ ಮುಖಂಡರಾದಂಥ ಸರ್ ಸೈಯದ್ ಅವರಿಗೆ, ಇವರಿಗೆಲ್ಲರಿಗೂ ಇದನ್ನು ಕೊಡಲಿಕ್ಕೆ ಕಾರಣ ಅಂತಂದ್ರೆ ಇದರ ಹಿಂದೆ ಅವರು ಇಷ್ಟು ಆಕರ್ಷಣೆ ಆಗಲಿಕ್ಕೆ ಕಾರಣ ಅಂದ್ರೆ ಈ ವೈಜ್ಞಾನಿಕ ಅಂಶಗಳು ಇಂಥವು 12ನೇ ಶತಮಾನದಲ್ಲಿ ಅಂಗಲಿಂಗರ ಸಾಮರಸ್ಯ ಅನ್ನೋದು ಇದೆ ಅಂತ ತಿಳ್ಕೊಂಡ ಮೇಲೆ ಅವ್ರು ತೋರಿಕೊಂಡ್ರು. ಇನ್ನು ತಪೋವನದ ಕೆಲವು ಭಕ್ತರು ಅಲ್ಲೇ ಸಾಕಷ್ಟು ಪ್ರಯತ್ನ ಮಾಡ್ಯಾರ. ಕ್ರೊಯೇಷಿಯಾ ಅನ್ನುವಂಥ ಒಂದು ದೇಶ, ಅದು ಮೊದಲು ಯುಗೋಸ್ಲೋವಿಯಾ ಅಂತ ಇತ್ತು. ಯುದ್ಧ ಆಗಿ ಬಡದಾಟ ಆಗಿ ತುಕಡಿ ಆಗಿ ಅದು ಒಂದು ಕ್ರೊಯೇಷಿಯಾ ಅನ್ನುವಂಥ ಒಂದು ದೇಶ. ಆ ದೇಶದಲ್ಲಿ ಶ್ರೀಗಳ ಭಕ್ತರು, ಶಿವಯೋಗ ಸಾಧಕರು ಒಂದು ಯೂನಿವರ್ಸಿಟಿ ಮಟ್ಟಕ್ಕೆ, ಶಿವಯೋಗ ಯೂನಿವರ್ಸಿಟಿ ಮಟ್ಟಕ್ಕೆ ಅದನ್ನು ತೆಗೆದುಕೊಂಡು ಹೋಗ್ಯಾರ. ಇದೆಲ್ಲ ತಮಗೂ, ಶ್ರೀಗಳಿಗೂ, ಶಿವಯೋಗಿಗಳಿಗೂ, ಶರಣರಿಗೂ ಸಲ್ಲತಕ್ಕ ಗೌರವ ಅಂತ ಹೇಳಿ
ಇದರೊಂದಿಗೆ ಶ್ರೀ ಶರಣಗಳಿಗೆ ನನ್ನ 4 ಮಾತುಗಳನ್ನು ಸಲ್ಲಿಸಿ ತಮ್ಮೆಲ್ಲರೂ ಶರಣು ಶರಣಾರ್ಥಿಗಳನ್ನು ಸಲ್ಲಿಸುತ್ತೇನೆ.